ಎಲ್ಲ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಶುಭೋದಯ. ಇವತ್ತಿನ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳೆಲ್ಲರಿಗೂ. ಕನ್ನಡದಲ್ಲೇ ಮಾತನಾಡಿ ಕನ್ನಡದಲ್ಲೇ ಪ್ರಾರಂಭ ಮಾಡಿದ್ದೀವಿ. ಅದು ನಮ್ಮ ಕನ್ನಡ ನಾಡಿನ ಗೌರವಿಸುವಂಥ ಕೆಲಸ. ಎಸ್, ಕಮ್ ಟು ಕ್ಲಾಸ್ ನಂಬರ್ 55. ವಿ ಆರ್ ಇನ್ ಕಂಟಿನ್ಯೂಟಿ ಚಾಪ್ಟರ್. ದಟ್ ಟು 4 marks ಕಂಪಲ್ಸರಿ ಅಂತ ಗ್ರೀನಿಂಗ್ ಪೆನ್ನಲ್ಲಿ ಮಾರ್ಕ್ ಮಾಡಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲೇ ಕ್ಲಾಸಲ್ಲಿ ಹೇಳಿದ್ದೀನಿ, ಅಪ್ ಟು 23rd ಪ್ರಾಬ್ಲಮ್ವರೆಗೂ ಪ್ರಾಬ್ಲಮ್ಸ್ 4 marks ಕೊಡಬಾರ್ದು ಅಂತೇನಿಲ್ಲ. ಅಕಸ್ಮಾತ್ ಕೊಟ್ಟಿದ್ರು ಆನ್ಯುವಲ್ ಎಕ್ಸಾಮ್ಸ್ ಕೊಟ್ಟಿಲ್ಲ, ಬೇರೆ ಎಕ್ಸಾಮ್ಸ್ ಕೊಟ್ಟಿರ್ಬೋದು. ಎಸ್, ಪ್ಲೀಸ್ ಟ್ರೈ ಟು ಅಂಡರ್ಸ್ಟುಡ್ ದ ಕ್ವೆಶ್ಚನ್ ನಂಬರ್ 24 ಕ್ಲಿಯರ್ಲಿ. In previous 23rd problems, out of 1 to 23rd, they are asking us to show that the continuity ಅಥವಾ discuss the continuity ಅಥವಾ find the points of discontinuity ಅಥವಾ find the points of continuity. ಈ ರೀತಿ ಇತ್ತು. ಈ ಕ್ವೆಶ್ಚನ್ ಬದಲಾವಣೆ ಆಗೋಯ್ತು. ಕ್ವೆಶ್ಚನ್ ಕಂಪ್ಲೀಟ್ ಆಗಿ ಬದಲಾವಣೆ ಆಗೋಯ್ತು. ಏನು ಸರ್, ಅವರೇ ಕಂಟಿನ್ಯೂಸ್ ಅಂತ ಕೊಟ್ಬಿಟ್ರು, ನಾವೇನು ಕಂಟಿನ್ಯೂಟಿ ತೋರಿಸೋ ಅವಶ್ಯಕತೆ ಇಲ್ಲ. ಅವರೇ ಕಂಟಿನ್ಯೂಟಿ ತೋರಿಸ್ಬಿಟ್ರೆ ನಾವೇನು ಮಾಡ್ಬೇಕು ಸರ್? ನಾವು ವಿ ಹ್ಯಾವ್ ಟು ಫೈಂಡ್ ಸಮಥಿಂಗ್ ಡಿಫ್ರೆಂಟ್, ಫೈಂಡ್ ದ ರಿಲೇಷನ್ಶಿಪ್ ಬಿಟ್ವೀನ್ ಎ ಅಂಡ್ ಬಿ. ಆ ರೀತಿ ಕನ್ನಡಿಬೇಕಂತೆ. ಸೊ ಇನ್ನೊಂದು 15 ಪ್ರಾಬ್ಲಮ್ಸ್ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗ್ತೀರಾ. 15 ಏನು 4 marks ಅಲ್ಲ, ಅದರಲ್ಲಿ ಕೆಲವೊಂದು ಅನ್ಇಂಪಾರ್ಟೆಂಟ್ ಇದೆ. ಸೊ ಅಲ್ಲಿಗೆ ಲೆಸ್ ದ್ಯಾನ್ 15 ಪ್ರಾಬ್ಲಮ್ಸ್ ವರ್ಕೌಟ್ ಮಾಡ್ಕೊಂಡ್ಬಿಟ್ರೆ ಕಂಪಲ್ಸರಿ 4 marks ಬರುತ್ತೆ. ಅಷ್ಟೊಂದು ಕಷ್ಟ ಇಲ್ಲ. ಅಲ್ಲಿಗೆ ಈ ಕ್ವೆಶ್ಚನ್ ಮುಗಿಸ್ಬಿಟ್ರೆ, ಅಂದರೆ ಇವತ್ತಿನ ಕ್ಲಾಸಲ್ಲಿ 15 ಪ್ರಾಬ್ಲಮ್ಸ್ ಅಕಸ್ಮಾತ್ ಮುಗಿದೋಗ್ರೆ, ಪಾರ್ಟ್ ಇ ಅಲ್ಲಿ ನಿಮಗೆ 4 marks 2 ಮುಗ್ದಂಗೆ 6-4 ಲೆಕ್ಕ ಇರೋದು. ಇದು 10 marks, ಇದು 10 marks, ಯಾವುದಾದ್ರು ಒಂದು ಬರ್ಕೋಬೋದು. ಇವತ್ತು ನೀವು ಸರಿಯಾಗಿ ಕ್ಲಾಸ್ ಕಳ್ತುಬಿಟ್ರೆ, ನಾನು ಪಾಠ ಮಾಡಿಬಿಟ್ರಲ್ಲ, ಯಾವತ್ತು ಪಾಠ ಮಾಡಿಬಿಟ್ರೆ ಸಿಲೆಬಸ್ ಮುಗಿದಾಯ್ತು ಅನ್ನೋದು ತಪ್ಪು. ನೀವು ಓದ್ಬಿಟ್ರೆ ಸಿಲೆಬಸ್ ಮುಗಿದಾಯ್ತು, ಅದು ಕರೆಕ್ಟು. ಅಲ್ಲಿಗೆ ನಾವು ಡಿಟರ್ಮಿನೆಂಟ್ಸ್ ಅಲ್ಲಿ ಒಂದು ಕ್ವಶನ್, ಕಂಟಿನ್ಯೂಟಿಯಲ್ಲಿ ಒಂದು ಕ್ವಶನ್, 4 marks ಸಕ್ಸಸ್ಫುಲ್ ಆಗಿ ಮುಗಿಸ್ದಂಗೆ ಆಗುತ್ತೆ. ಅಲ್ಲಿಗೆ ಪಾರ್ಟಿಯಲ್ಲಿ 6 ಪೆಂಡಿಂಗ್ ಇರುತ್ತೆ. ದಟ್ ಈಸ್ ಸೆಲೆಕ್ಷನ್ ಫ್ರಮ್ ಸೆಕೆಂಡ್ ವಾಲ್ಯೂಮ್, ಇಂಟಿಗ್ರೇಷನ್ನು, ವೆಕ್ಟರ್ಸು, 3D, ಪ್ರಾಬಬಿಲಿಟಿ, ಲೀನಿಯರ್ ಪ್ರೋಗ್ರಾಮಿಂಗ್ ಅಲ್ಲಿ. ಗೊತ್ತಾಗ್ತಿದೆಯಾ? ಅಲ್ಲಿಗೆ ಲೀನಿಯರ್ ಪ್ರೋಗ್ರಾಮಿಂಗ್ ಅಲ್ಲಿ ಒಂದು ಪ್ರಾಬ್ಲಮ್ ಸೆಲೆಕ್ಟ್ ಮಾಡ್ಕೊಳ್ತಾನೆ, ಇಂಟಿಗ್ರೇಷನ್ ಒಂದು ಪ್ರಾಬ್ಲಮ್ ಸೆಲೆಕ್ಟ್ ಮಾಡ್ಕೊಳ್ತಾನೆ. ಅವಿನ್ನು ನಾವು ಮಾಡಿಲ್ಲ. ವಾಲ್ಯೂಮ್ 2 ಅಲ್ಲಿ ಬರುತ್ತೆ. ಅವನೇನು ಮಾಡೋನೆ, ವಾಲ್ಯೂಮ್ 1 ಅಲ್ಲಿ 4 marks ಇಟ್ಕೊಂಡು ವಾಲ್ಯೂಮ್ 2 ಅಲ್ಲಿ 6 marks, ಅಂದರೆ 2 ವಾಲ್ಯೂಮ್ಸ್ ವರ್ಕೌಟ್ ಮಾಡಬೇಕು. ಸುಮ್ಮನೆ 10 ತಗೋಬಾರ್ದು ಪಾರ್ಟಿಯಲ್ಲಿ ಅಂತ ಅವನ ಐಡಿಯಾ. ಎಸ್, ಏನೇ ಆಗಿರಲಿ ನೀವು ಕ್ವಶನ್ ಪೇಪರ್ ಪ್ಯಾಟರ್ನ್ ಪಕ್ಕಕ್ಕೆ ಇಡೋಣ. ಈಗ ನಾವು ಮತ್ತೆ ವರ್ಕೌಟ್ ಮಾಡಬೇಕು ಅನ್ನೋ ಲೆಕ್ಕದಲ್ಲಿ ಇರಬಾರ್ದು. ಫಸ್ಟೇ 1 mark ಏನಕ್ಕೆ ಬಂದ್ಬಿಡುತ್ತಂದ್ರೆ, ಇಲ್ಲಿ ನೋಡಿ, ವಾಟ್ ಈಸ್ ದ ಲಿಮಿಟ್ ಹಿಯರ್? 3. ಇಲ್ಲಿ ಗಿವನ್ ಅಂದರೆ ಅವರೇ ಕಂಟಿನ್ಯೂಟಿ ಕೊಟ್ಬಿಟ್ಟಿದ್ದಾರೆ. f(3) = RHL = LHL. ಫಸ್ಟೇ ಬರ್ಕೊಂಡ್ಬಿಟ್ರೆ, ಅವರೇ ಕೊಟ್ಬಿಟ್ಟಿದ್ದಾರೆ ಅಂತ ಬರ್ಕೊಂಡ್ಬಿಟ್ರೆ ಮತ್ತೆ ನಾವು ಪ್ರೂವ್ ಮಾಡಿ ತಪ್ಪು ಮಾಡಕ್ಕೆ ಹೋಗೋದಿಲ್ಲ. ಅರ್ಥ ಆಯ್ತಾ? ಇಲ್ಲಿ ಫಸ್ಟ್ f(3) ಫೈಂಡ್ ಔಟ್ ಮಾಡೋಣ. ಎಕ್ಸ್ ಪ್ಲೇಸ್ ಅಲ್ಲಿ 3 ಹಾಕಿದೀವಿ ಅಂತ, ನಥಿಂಗ್ ಬಟ್ x = 3. x = 3 ಮೀನಿಂಗ್ ಇಲ್ಲಿದೆ. ಅದನ್ನು ಕಾಪಿ ಮಾಡೋದಲ್ಲ, ನಾನು ಲಾಸ್ಟ್ ಕ್ಲಾಸಿಂದ ಹೇಳ್ತಾ ಇದ್ದೇನೆ. ಕಾಪಿ ಮಾಡ್ತಾ ಎಕ್ಸ್ ಪ್ಲೇಸಲ್ಲೇ 3 ಹಾಕೋದು. ಇಲ್ಲಿ ನೀವು ಮಾಡೋಂಥ ಮಿಸ್ಟೇಕ್ ಇತ್ತು, ತೋರಿಸ್ತೀನಿ. ಎಕ್ಸ್ನಲ್ಲೇ ಇಟ್ಕೊಂಡಿರ್ತಾರೆ, a ಪ್ಲಸ್ ಅಲ್ಲಿ 3 ಹಾಕಿರ್ತಾರೆ, 3x + 1 ಬರ್ಕೊಂಡಿರ್ತಾರೆ, ಔಟ್. ಫಸ್ಟ್ ಸ್ಟೆಪ್ಪಲ್ಲಿ ಹೊಟ್ಟೋಯ್ತು, 4 marks 0. ಆಮೇಲೆ RHL ಕಂಡು ಯಾವ್ದು ಬೇಕಾದ್ರೆ ಕಂಡುಹಿಡ್ಕೋಬೋದು. RHL ಅಂದರೆ ಲಿಮಿಟ್ x → 3 + f(x), ಲಿಮಿಟ್ x → 3 + ಅಂದಾಗ x > 3, x > 3. ಪಕ್ಕದಲ್ಲಿರ್ತಕ್ಕಂಥ ಈಕ್ವೇಶನ್ ಕಾಪಿ ಮಾಡೋದಾ? ಅಲ್ಲ. ಅದರಲ್ಲಿ ನಾವು ಎಕ್ಸ್ ಎಲ್ಲಿದೆಯೋ ಅಲ್ಲಿ 3 ಹಾಕಬೇಕು. ಎಕ್ಸ್ ಎಲ್ಲಿದೆಯೋ ಅಲ್ಲಿ, ದಟ್ ಈಸ್ ಈಕ್ವಲ್ಸ್ ಟು ಇದಷ್ಟೇ 3a + 1, ಇದಷ್ಟೇ 3b + 3. ಇನ್ನು LHL ಅಷ್ಟೇ ಬರುತ್ತೆ ಬಿಡ್ರಿ. ಲಿಮಿಟ್ x → 3 - f(x). x < 3, nothing but a into 3 + 1, that is equal to 3a + 1. ಈಗ ಇವು 3 ಈಕ್ವೇಟ್ ಮಾಡಿದ್ರೆ ತಲೆ ಕೆಡಿಸ್ಕೊಂಡ್ಬಿಡ್ತೀರಾ. ಯಾಕೆ ಸರ್? f(3) LHL 2 ಒಂದೇ ಇದೆ ನೋಡಿ. f(3) LHL 2 ಒಂದೇ. ಅದಕ್ಕೆ ನಾನೇನು ಮಾಡ್ತೀನಿ, ಸಿನ್ಸ್ f is
ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 3 ಅವರೇ ಕೊಟ್ಟಿರೋದ್ರಿಂದ ಆರ್ ಎಚ್ ಎಲ್ ಇಸ್ ಈಕ್ವಲ್ ಟು ಎಲ್ ಎಚ್ ಎಲ್ ಅಂತ ಬರಿತೀನಿ. ಅಂದರೆ 3b ಪ್ಲಸ್ 3 ಇಸ್ ಈಕ್ವಲ್ ಟು 3a ಪ್ಲಸ್ 1. ಇಲ್ಲಿ ಎನ್ಸಿಆರ್ಟಿ ಬುಕ್ಕಲ್ಲಾಗಲಿ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ಲಾಗಲಿ ಅವನ ರಿಲೇಷನ್ ಅಕಾರ್ಡಿಂಗ್ ಟು ಆಲ್ಫಾಬೆಟ್ಸ್ ಪ್ರಯಾರಿಟಿ ಕೊಡ್ತಾನೆ. ಅಂದರೆ ಅದಕ್ಕೆ ನಾವೇನು ಮಾಡ್ತೀವಿ, 3a ಪ್ಲಸ್ 1 ಇಸ್ ಈಕ್ವಲ್ ಟು 3b ಪ್ಲಸ್ 3. ಸರ್ ಈಕ್ವೇಟ್ ಮಾಡೋವಾಗಲೇ ನಮಗೆ ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಆರ್ ಎಚ್ ಎಲ್ ಮಾಡ್ಕೊಂಡು ಬರ್ತಾ ಇತ್ತು ಸರ್. ಹೆಂಗೆ ಬೇಕಾದ್ರೆ ಮಾಡ್ಕೊ. ಏನು ಮಾಡಿದೆ ನಾನು, ಆಲ್ಫಾಬೆಟ್ಸ್ ಪ್ರಕಾರ ಎ ಟರ್ಮ್ ಈ ಕಡೆ ಬರಲಿ, ಬಿ ಟರ್ಮ್ ಆ ಕಡೆ ಬರಲಿ ಅಂತ ರೂಲ್ ಏನಿಲ್ಲ, ಹಂಗೆ ಮಾಡಬೇಕು ಅಂತ ಅವ್ನ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಮತ್ತೆ ಎನ್ಸಿಆರ್ಟಿ ಟೆಕ್ಸ್ಟ್ ಬುಕ್ಕಲ್ಲಿ ಹಾಗೆ ಹೇಳ್ತಾನೆ. ಅದಕ್ಕೆ ನಾನು ಜಸ್ಟ್ ಟರ್ಮ್ ಈ ಕಡೆ ತೊಗೊಂಡೆ ಮೈನಸ್ ಏನು ಬರಲ್ಲ, ಎರಡು ಇಂಟರ್ಚೇಂಜ್ ಮಾಡಿದ್ರೆ ಮೈನಸ್ ಏನು ಬರಲ್ಲ, ಒಂದು ಯಾವ್ದಾದ್ರು ಈ ಕಡೆ ತೊಗೊಂಡ್ರೆ ಮೈನಸ್ ಬರುತ್ತೆ. ಅದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಎಸ್, ಈಗ ನಮಗೆ 3a ಇಸ್ ಈಕ್ವಲ್ ಟು 3b ಪ್ಲಸ್ 3 ಮೈನಸ್ 1, 3a ಇಸ್ ಈಕ್ವಲ್ ಟು 3b ಪ್ಲಸ್ 2. ಹೌದಾ? ಡಿವೈಡ್ ಥ್ರೋಟ್ ಬೈ 3 ಮಾಡ್ತೀವಿ. a ಇಸ್ ಈಕ್ವಲ್ ಟು b ಬೈ ಐ ಥಿಂಕ್ ಬಿ ಅಷ್ಟೇ, ಬಿ ಬೈ ಏನು ಬರಲ್ಲ, ಬಿ, ಯಾಕಂದರೆ 3 ಕ್ಯಾನ್ಸಲ್ ಆಗುತ್ತೆ. 3 ಇಂದ ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾನೆ ಅಂತ ಅನ್ಕೊಳ್ಳಿ, ಅಥವಾ ಡಿವೈಡ್ ಥ್ರೋಟ್ ಬೈ 3 ಮಾಡ್ತಾನೆ ಅಂತ ಅನ್ಕೊಳ್ಳಿ, ಹೆಂಗಾದ್ರೆ ಅರ್ಥ ಮಾಡ್ಕೊಳ್ಳಿ. ಪ್ಲಸ್ 2 ಬೈ 3. ಈ 3 ಬಿಗೆ ಸಂಬಂಧ ಇದೆ. ಯಾಕೆ ಸರ್, ಬಿ ಪಕ್ಕದಲ್ಲಿ ಒಂದು 3 ಇದೆ, ಕ್ಯಾನ್ಸಲ್ ಆಗಿರುತ್ತೆ. ಸೊ ದಿಸ್ ಇಸ್ ದ ರಿಲೇಷನ್ ಬಿಟ್ವೀನ್ ಎ ಅಂಡ್ ಬಿ. ಆಯ್ತಾ? ಅಲ್ಲಿ ಅಲಾಟ್ಮೆಂಟ್ ಆಫ್ ಮಾರ್ಕ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಡ್ತೀನಿ ನೋಡಿ. ಇದಕ್ಕಾಗಲಿ ಅಲ್ಲ ಇವೆರಡು ಒಂದೇ ಸ್ಟೆಪ್. ಈ ಡಬಲ್ ಮಾರ್ಕ್ ಹಾಕಿರ್ತಕ್ಕಂಥ ಎರಡು ಒಂದೇ ಸ್ಟೆಪ್ಸು, ಅದಕ್ಕೊಂದು ಮಾರ್ಕ್ ಇರುತ್ತೆ. ಅರ್ಥ ಆಯ್ತಾ? ಆಮೇಲೆ ಆರ್ ಎಚ್ ಎಲ್ ಫೈಂಡ್ ಔಟ್ ಮಾಡೋದಕ್ಕೆ ಎಲ್ ಎಚ್ ಎಲ್ ಫೈಂಡ್ ಔಟ್ ಮಾಡೋದಕ್ಕೆ ಒಟ್ಟು ಎಷ್ಟಾಯಿತು? 3 ಮಾರ್ಕ್ಸ್ ಆಯಿತು. ಇವೆರಡು ಒಂದೇ ಸ್ಟೆಪ್ಸು. ಸ್ಟಾರ್ ಮಾರ್ಕ್ ಹಾಕಿರೋ ಎರಡು ಒಂದೇ ಸ್ಟೆಪ್ಸ್. ಆಮೇಲೆ ಈ ಆರ್ ಎಚ್ ಎಲ್ ಎಲ್ ಎಚ್ ಎಲ್ ಸಬ್ಸ್ಟಿಟ್ಯೂಟ್ ಮಾಡಿ ಈ ಈಕ್ವೇಷನ್ ತೆಗೆದಿದ್ದಕ್ಕೆ 1 ಮಾರ್ಕ್ ಇರುತ್ತೆ. ನೀವು ದಯವಿಟ್ಟು ರಿಲೇಷನ್ ಅಷ್ಟೇ ಅಲ್ವಾ ಸರ್ ಕೇಳಿರೋದು? ದೀಸ್ ಆರ್ ಆಲ್ ರಿಲೇಷನ್ ಬಿಟ್ವೀನ್ ಎ ಅಂಡ್ ಬಿ ಅಲ್ಲ ಸರ್. ಕೆಲವರು ಅಬೋ ಅವರೇಜ್ ಅವರು ಸ್ವಲ್ಪ ಸಬ್ಜೆಕ್ಟ್ ಇಲ್ಲವರು ಏನು ಆರ್ಗ್ಯೂ ಮಾಡ್ತಾರೆ, ಸರ್ ವಾಟ್ ಈಸ್ ಮೆಂಟ್ ಬೈ ರಿಲೇಷನ್, ದ ಎ ಅಂಡ್ ಬಿ ಆರ್ ಇನ್ ಟರ್ಮ್ಸ್ ಆಫ್ ಸಮ್ ಎಕ್ಸ್ಪ್ರೆಷನ್. ಇದು ಕೂಡ ರಿಲೇಷನ್ ಅಲ್ಲಿಗೆ ನಿಲ್ಲಿಸ್ತೇನೆ. ಹಂಗೆಲ್ಲ ಅವ್ನು 4 ಮಾರ್ಕ್ಸ್ ಹೆಂಗೆ ಕೊಡ್ತಾನೆ ನಿನಗೆ? ದಯವಿಟ್ಟು ಇಲ್ಲಿವರೆಗೂ ಬರಬೇಕು. ಇಲ್ಲಿ ಆ ಕಡೆ ಈ ಕಡೆ ಶಿಫ್ಟ್ ಮಾಡೋ ಹಾಗೆ ಏನು ಮಿಸ್ಟೇಕ್ ಮಾಡಬಾರ್ದು. ಪಕ್ಕ ಆನ್ಸರ್ ಇದೆ ಇರಬೇಕು 4 ಮಾರ್ಕ್ಸ್ಗೆ. ಸೊ ಇವತ್ತಿನ ಕ್ಲಾಸಲ್ಲಿ ನೀವು ಎಷ್ಟು ಪ್ರಾಬ್ಲಮ್ಸ್ ಹೇಳ್ಕೊಡ್ತಾನೆ ಅಷ್ಟು ಪಾಠ ಕೇಳೋದಲ್ಲ, ಕಳೀಬೇಕು. ಕೇಳೋದು ಬೇರೆ, ಕಳಿಯೋದು ಬೇರೆ. ಇಷ್ಟು ದಿವಸ ಏನು ಮಾಡೋರು ಗೊತ್ತಿಲ್ಲ, ಇವಾಗ ದಯವಿಟ್ಟು ಕಳೀರಿ. 4 ಮಾರ್ಕ್ಸ್ ಈಸಿಯಾಗಿ ಬಂದ್ಬಿಡ್ತು. ಇಷ್ಟೇ ಇರಬೇಕು ರಿಲೇಷನ್, ಇನ್ನೇನು ಇರಬಾರ್ದು. ಇವನ್ನ ಈ ಕಡೆ ಕಳಿಸೋ ಮೈನಸ್ 1 ಅನ್ಕೊಳ್ಳೋದು, 3 ಮೈನಸ್ 1 ಪ್ಲಸ್ 2 ಬರೆಯಬಹುದು, ಮೈನಸ್ 2 ಬರೆಯೋದು, ಈ ರೀತಿ ಎಲ್ಲ ಮಾಡಬಾರ್ದು. ಮತ್ತೆ ಎ ಬಿ ಇಂಟರ್ಚೇಂಜ್ ಮಾಡೋದು ಇವೆಲ್ಲ ಮಾಡಂಗಿಲ್ಲ. ಪಕ್ಕ ಏನು ಹೇಳ್ಕೊಟ್ಟಿದ್ರೆ ಹಂಗೆ ಇರಬೇಕು. ಎಸ್, ಪ್ಲೀಸ್ ಟ್ರೈ ಟು ಅಂಡರ್ಸ್ಟುಡ್ ದ ಕ್ವೆಶನ್. 25th question. They are given function. They are not asking us to show that or find discontinuity or find continuity. Is continuous themselves given. ಅವರೇ ಕೊಟ್ಬಿಟ್ಟವ್ರೆ ಈಸ್ ಕಂಟಿನ್ಯೂಸ್ ಫಂಕ್ಷನ್ ಅಂತ. ನಾವೇನು ಮಾಡಬೇಕು? ಫೈಂಡ್ ಎ ಅಂಡ್ ಬಿ. ಆವಾಗ ರಿಲೇಷನ್ಶಿಪ್ ಫೈಂಡ್ ಔಟ್ ಮಾಡೋದು. ರಿಲೇಷನ್ಶಿಪ್ ಅಂತಂದರೆ ಎ ಬಿ ಫೈಂಡ್ ಔಟ್ ಮಾಡಿ ಅಂತಲ್ಲ, ಎ ಮತ್ತು ಬಿ ಅಲ್ಲಿ ಒಂದು ಸಿಂಪಲ್ ಎಕ್ಸ್ಪ್ರೆಷನ್ ಫೈಂಡ್ ಔಟ್ ಮಾಡಿ ಅಂತ. ಇವಾಗ ಎ ಬಿ ವ್ಯಾಲ್ಯೂಸೇ ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದ್ದಾರೆ ನೋಡಿ. ಇಲ್ಲಿ ಕಂಟಿನ್ಯೂಸ್ ಅಟ್ ಅಂತ ಮೆನ್ಷನ್ ಮಾಡಿಲ್ಲ. ಒನ್ ಥಿಂಗ್ ಯು ಶುಡ್ ರಿಮೆಂಬರ್, ಇನ್ ಪ್ಲೇಸ್ ಆಫ್ ಇನ್ಈಕ್ವಾಲಿಟೀಸ್ ದೇರ್ ಆರ್ 2 numbers, 2 and 10. ಸೊ ಅಲ್ಲಿಗೆ ನಾವು ಲಿಮಿಟ್ ಅನ್ನೋದು ಮತ್ತು ಕಂಟಿನ್ಯೂಟಿ ಅನ್ನೋದು 2 ನಂಬರ್ಸ್ ಹತ್ರ ಮಾಡಬೇಕಾಗುತ್ತೆ. ಅಲ್ಲಿಗೆ ಫಸ್ಟು ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಮುಗಿಸೋಣ, ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಮುಗಿಸೋಣ. ಆಗ್ಬೋದಾ? ಎಸ್, ದ ವೆರಿ ಫಸ್ಟ್ ಸ್ಟೆಪ್ ಅಂದರೆ ನಾವು ಕಂಡೀಷನ್ ಬರೆಯೋದು ಬಿಟ್ಬಿಟ್ಟಿದ್ವಿ. ಆಯ್ತು, ಆಮೇಲೆ ಬರೆಯೋಣ ಬಿಡಿ. 1 ಮಾರ್ಕ್ ಸ್ಟಾರ್ಟಿಂಗಲ್ಲಿ ಬರ್ತಿದ್ದೆ, ಪ್ರೀವಿಯಸ್ ಕ್ಲಾಸಿಗೆ ಒಂದೇ ಲಿಮಿಟ್ ಇತ್ತು. ಈಗ 2 ಲಿಮಿಟ್ಸ್ ಇರೋದ್ರಿಂದ ಆ 1 ಮಾರ್ಕ್ ಏನು ಬರೆದ್ರೆ ಯಾವುದಕ್ಕೆ ಬರೆದ್ರೆ ಮಾರ್ಕ್ ಬರುತ್ತೆ ಅಂತ ನಾನು ಗ್ರೀನಿಂಗ್ ಕಲ್ಲಿ ಮಾರ್ಕ್ ಮಾಡ್ತೀನಿ, ಬಿಟ್ಟಾಕಿ. ಎಸ್ 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 ಎಫ್ ಆಫ್ 2 ಅಂದರೆ ನಾವು ಎಕ್ಸ್ ಜಾಗದಲ್ಲಿ 2 ಹಾಕ್ತಾ ಇದೀವಿ ಅಂತ. ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 2 ಅಂತ. ಎಕ್ಸ್ ಇಸ್ ಈಕ್ವಲ್ ಟು 2 ಮೀನಿಂಗ್ ಇಲ್ಲಿದೆ. ಅದ್ರ ಪಕ್ಕದಲ್ಲಿರೋ ಫಂಕ್ಷನ್ನು ಕಾಪಿ ಮಾಡಿದ್ರೆ ತಪ್ಪು. ಆ ಕಾಪಿ ಮಾಡುವಾಗ ಅಲ್ಲಿ ಏನಾದ್ರು ಎಕ್ಸ್ಟರ್ಮ್ ವ್ಯಾಲ್ಯೂಸ್ ಇದ್ರೆ, ಎಕ್ಸ್ಟರ್ಮ್ಸ್ ಇದ್ರೆ ಆ ಎಕ್ಸ್ ಪ್ಲಸ್ 2 ಕೊಡ್ಬೇಕು. ನಮ್ಗೆ ಇವಾಗ ಪಕ್ಕದಲ್ಲಿ ಎಕ್ಸ್ ಏನಿಲ್ಲ, ಅದಕ್ಕೆ ಬಿಟ್ಟು ಹಾಕಿದ್ದೀನಿ. ಆಮೇಲೆ ನನಗೆ ಸ್ಪೇಸ್ ಬೇಕಂತ ನಾನು ಕೆಳಗಡೆಗೆ ಬರಲಿಲ್ಲ, 1 by 1 ಮಾಡ್ತಾ ಇದ್ದೀನಿ. ನೀವು ಪಕ್ಕದಲ್ಲಿ ಮಾಡ್ತಾ ಇದ್ದೀನಿ. ನೀವು ದಯವಿಟ್ಟು ಯಾರು ಪಕ್ಕದಲ್ಲಿ ಮಾಡಬಾರ್ದು, ಈಗ ಕೆಳಗಡೆ ಮಾಡಬೇಕು. ಎಲ್ ಎಚ್ ಎಲ್ ಇಸ್ ಈಕ್ವಲ್ಸ್ ಟು ಎಸ್ ಪ್ಲೀಸ್ ಆರ್ ಎಚ್ ಎಲ್. ಅದು ಬೇಕಾದ್ರೆ ಹಿಡ್ಕೋಬೋದು. ಲಿಮಿಟ್
ಎಕ್ಸ್ ಟೆನ್ಸ್ ಟು 2 ಪ್ಲಸ್ ಎಫ್ ಆಫ್ ಎಕ್ಸ್. ಏನದು? ಎಕ್ಸ್ ಗ್ರೇಟರ್ ದ್ಯಾನ್ 2. ಎಲ್ಲೂ ಇಲ್ವಲ್ಲ ಸರ್ ಎಕ್ಸ್ ಗ್ರೇಟರ್ ದ್ಯಾನ್ 2 ಇಲ್ವಾ? ಹಾಗಾದರೆ ಇದರ ಮೀನಿಂಗ್ ಒಮ್ಮೆ ನಾವು ರಿವರ್ಸ್ ಆರ್ಡರ್ಲ್ಲಿ ಬರೀರಿ ನೋಡೋಣ. 2 ಲೆಸ್ ದ್ಯಾನ್ ಎಕ್ಸ್ ಅನ್ನ ನಾವು ಎಕ್ಸ್ ಗ್ರೇಟರ್ ದ್ಯಾನ್ 2 ಬರೀಬಾರ್ದ? ಇವೆರಡು ಒಂದಲ್ವಾ? ಖಂಡಿತವಾಗ್ಲೂ ಒಂದೇ. 2 ಲೆಸ್ ದ್ಯಾನ್ ಎಕ್ಸ್, ಆಮೇಲೆ 10 ಕತೆ ಬಿಟ್ಟಾಕಿ 2 ಲೆಸ್ ದ್ಯಾನ್ ಎಕ್ಸ್ ಅನ್ನೋದನ್ನ ಇಲ್ಲಿ ಬರ್ತಿದ್ದೀನಿ. ಅದನ್ನ ಎಕ್ಸ್ ಗ್ರೇಟರ್ ದ್ಯಾನ್ 2 ಬರ್ಕೋಬಾರ್ದ? ಆರಾಮ್ಸೆ 2 ಎಕ್ಸ್ಗಿಂತ ಚಿಕ್ಕದಂತೆ, ಇಂಡೈರೆಕ್ಟ್ ಆಗಿ ಎಕ್ಸ್ ದೊಡ್ಡದೇ, ಅದನ್ನೇ ಮೀನಿಂಗ್ ಇಲ್ಲಿ ಬರ್ತೀನಿ ಎಕ್ಸ್ ಗ್ರೇಟರ್ ದ್ಯಾನ್ 2 ಅಂತ. ಅಲ್ಲಿಗೆ ಈ ಈಕ್ವೇಷನಲ್ಲಿ ಕಾಪಿ ಮಾಡ್ತಾ ಮಾಡ್ತಾ ಎಕ್ಸ್ ಪ್ಲೇಸಲ್ಲಿ ನಾವು 2 ಕೊಡಬೇಕು. ದಟ್ ಈಸ್ 2a ಪ್ಲಸ್ ಬಿ ಆಗುತ್ತೆ. ಯು ಶುಡ್ ನಾಟ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ 2 ಇನ್ ಪ್ಲೇಸ್ ಆಫ್ ಎ, ದೆನ್ ಇಟ್ ವಿಲ್ ಗೋಸ್ ಟು ರಾಂಗ್. ಯು ಶುಡ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಎಕ್ಸ್, ಎಕ್ಸಾಕ್ಟ್ಲಿ ಎಕ್ಸ್ ಈಸ್ 2 ಬಟ್ ನಾಟ್ ಎ ಪ್ಲೇಸ್ ಅಲ್ಲಿ 2 ಬರೆಯಂಗಿಲ್ಲ, ಎಕ್ಸ್ ಪ್ಲೇಸ್ ಅಲ್ಲಿ 2 ಬರೆದ್ರೆ ಕರೆಕ್ಟ್ ಆಗುತ್ತೆ. ಏನು ಫೈಂಡ್ ಔಟ್ ಮಾಡೋದು ನೀವು? ಆರ್ ಎಚ್ ಎಲ್ ಎಲ್ಲಿ ಮಾಡ್ಕೋಬೇಕು ನೀವು ನೋಟ್ಸಲ್ಲಿ? ಕೆಳಗೆ ಮಾಡ್ಕೋಬೇಕು. ಸ್ಪೇಸ್ ಸಾಕಾಗಲ್ಲ ಅಂತ ನಾನು ಸೈಡ್ಗೆ ಹೋಗಿರ್ತಕ್ಕಂಥದ್ದು, ನೀವು ಹಾಗೆಲ್ಲ ಮಾಡಬಾರ್ದು. ಆಮೇಲೆ ಎಸ್ ಪ್ಲೀಸ್ ಎಲ್ ಎಚ್ ಎಲ್ ಲಿಮಿಟ್ ಇಸ್ ಈಕ್ವಲ್ ಟು ಎಕ್ಸ್ ಟೆನ್ಸ್ ಟು 2 ಮೈನಸ್ ಎಕ್ಸ್ ಲೆಸ್ ದ್ಯಾನ್ 2, ಸಾರಿ ಕಂಪಲ್ಸರಿ ಎಫ್ ಆಫ್ ಎಕ್ಸ್ ಬರೀಬೇಕಿಲ್ಲ, ಇಸ್ ಈಕ್ವಲ್ಸ್ ಟು ಪ್ಲೀಸ್ ಎಕ್ಸ್ ಲೆಸ್ ದ್ಯಾನ್ 2, ಡೈರೆಕ್ಟ್ ಆಗಿದೆ ಎಕ್ಸ್ ಲೆಸ್ ದ್ಯಾನ್ 2 ಅಂತ. 5 ಇಲ್ಲಿರೋದನ್ನ ಇಲ್ಲಿ ಕಾಪಿ ಮಾಡಿದ್ರೆ ತಪ್ಪು. ಇನ್ನೇನು ಮಾಡ್ಬೇಕು ಸರ್? ಇಲ್ಲಿ ಏನಾದ್ರು ಎಕ್ಸ್ಟ್ರಮ್ಸ್ ಇದ್ದಾಗ ಎಕ್ಸ್ ಪ್ಲಸ್ 2 ಕೊಡಬೇಕು, 2 ಮೈನಸ್ ಕೊಡಬಾರ್ದು, 2 ಪ್ಲಸ್ ಕೊಡಬಾರ್ದು. ಜಸ್ಟ್ ರೆಪ್ರೆಸೆಂಟೇಷನ್ 2 ಪ್ಲಸ್ 2 ಮೈನಸ್ ಇಲ್ಲಿ ಕೊಡ್ಬೇಕಾದ್ರೆ ನಾವು 2ನೇ ಕೊಡ್ಬೇಕು. ಬಟ್ ನಮ್ಮ ಹತ್ರ ಎಕ್ಸ್ಟ್ರಮ್ಸ್ ಇಲ್ಲ 5 ಪಕ್ಕದಲ್ಲಿ, ಅದಕ್ಕೆ ಹಾಗೆ ಬಿಟ್ಟಾಕಿದ್ವಿ. ಹೌದಾ? ಆಮೇಲೆ ಇಲ್ಲಿ ನೋಡಿ ಪ್ಲೀಸ್, ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2. ಕೊಟ್ಟಿಲ್ವಲ್ಲ ಸರ್? 2 ಲಿಮಿಟ್ಸ್ ಕೊಟ್ಟಾರಂದ್ರೆ ನಾವೇ ಇಂಡಿವಿಜುವಲ್ ಆಗಿ ಹೇಳಬೇಕು. ಇಂಪ್ಲಾಯ್ಸ್ ಆರ್ ಎಚ್ ಎಲ್ ಈಕ್ವಲ್ಸ್ ಟು ಎಲ್ ಎಚ್ ಎಲ್. ಆರ್ ಎಚ್ ಎಲ್ ಏನು? 2a ಪ್ಲಸ್ ಬಿ ಇಸ್ ಈಕ್ವಲ್ಸ್ ಟು ಎಲ್ ಎಚ್ ಎಲ್ ಏನು? 5. ಕಾಲ್ ಇಟ್ ಈಕ್ವೇಶನ್ ನಂಬರ್ 1. ದಿಸ್ ಇಸ್ ದ ರಿಲೇಷನ್, ದಟ್ಸ್ ಆಲ್. ಇನ್ನು ಎ ವಿ ವ್ಯಾಲ್ಯೂಸ್ ಬಂದಿಲ್ಲ. ಆಮೇಲೆ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 10 ನೋಡೋಣ. ಅದ್ಯಾರು ಹೇಳಿದ್ರೆ ಸರ್? ಅಲ್ಲೇ ಕಾಣಿಸ್ತಿದೆ. ಹೌದಾ? ಎಸ್ ಪ್ಲೀಸ್. ಎಫ್ ಆಫ್ 10 ಎಷ್ಟು ಬರುತ್ತೋ ನೋಡೋಣ. ಎಕ್ಸ್ ಪ್ಲಸ್ 10 ಹಾಕಿದ್ದೀವಿ ಅಂತ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 10 ಅನ್ನೋ ಮೀನಿಂಗ್ ಇಲ್ಲಿದೆ. ಆ ಪಕ್ಕದಲ್ಲಿರ್ತಕ್ಕಂಥ ಈಕ್ವೇಶನ್ನ ಕಾಪಿ ಮಾಡಿಬಿಟ್ಬಿಟ್ರೆ ರಾಂಗು. ಇಲ್ಲೇನಾದ್ರು ಎಕ್ಸ್ ಟರ್ಮ್ಸ್ ಇದ್ರೆ ಎಕ್ಸ್ ಪ್ಲಸ್ 10 ಆಗಬೇಕು. ನಮಗೆ ಎಕ್ಸ್ ಟರ್ಮ್ಸ್ ಇಲ್ಲ, ಅದಕ್ಕೆ 21 ಕರೆಕ್ಟ್ ಇವಾಗ. ಆಮೇಲೆ ಕಾಮ ಹಾಕಿದ್ದೀನಿ. ಆರ್ ಎಚ್ ಎಲ್ ಅಂದರೆ ಲಿಮಿಟ್ ಎಕ್ಸ್ ಟೆನ್ಸ್ ಟು 10 ಪ್ಲಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಅಗೈನ್ ಎಕ್ಸ್ ಗ್ರೇಟರ್ ದನ್ 10, ಎಕ್ಸ್ ಗ್ರೇಟರ್ ದನ್ 10 ಅದೇ ಬಂತು ಮತ್ತೆ. ಆಮೇಲೆ ಎಲ್ ಎಚ್ ಎಲ್ ಏನು ಬರುತ್ತೆ ನೋಡೋಣ. ಲಿಮಿಟ್ ಎಕ್ಸ್ ಟೆನ್ಸ್ ಟು 10 ಮೈನಸ್ ಕಂಪಲ್ಸರಿ ಎಫ್ ಆಫ್ ಎಕ್ಸ್ ಬರೀರಿ. ಕಂಪಲ್ಸರಿ ಎಫ್ ಆಫ್ ಎಕ್ಸ್ ಎಕ್ಸ್ ಲೆಸ್ ದನ್ 10 ಎಲ್ಲಿದೆಯೋ ಡೈರೆಕ್ಟ್ ಆಗಿದೆ ಇಲ್ಲಿ. ಎಕ್ಸ್ ಲೆಸ್ ದನ್ 10 ಅಂದರೆ ಎ 10 ಪ್ಲಸ್ ಬಿ. ಈ ಪಕ್ಕದಲ್ಲಿರೋ ಈಕ್ವೇಶನ್ ಕಾಪಿ ಮಾಡಿದ್ರೆ ತಪ್ಪು ಅಂತ ಹೇಳ್ತದೀನಿ. ಕಾಪಿ ಮಾಡ್ತಾ ಎಕ್ಸ್ ಪ್ಲಸ್ 10 ಆಗಬೇಕು. ದಟ್ ಇಸ್ ಈಕ್ವಲ್ಸ್ ಟು 10a ಪ್ಲಸ್ ಬಿ. ಅಗೈನ್ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 10 ಇಂಪ್ಲಾಯ್ಸ್ ಎಲ್ ಎಚ್ ಎಲ್ ಫಸ್ಟ್ ಬರುತ್ತೆ, ಯಾಕಂದ್ರೆ ABCD ಫಸ್ಟ್ ಬರಲಿ, ಇಸ್ ಈಕ್ವಲ್ ಟು ಆರ್ ಎಚ್ ಎಲ್. ಅಂದರೆ ಎಲ್ ಎಚ್ ಎಲ್ ಮೀನ್ಸ್ 10a ಪ್ಲಸ್ ಬಿ, ಆರ್ ಎಚ್ ಎಲ್ ಮೀನ್ಸ್ 21. ಇಷ್ಟಕ್ಕೆ 3 ಮಾರ್ಕ್ಸ್ ಅಷ್ಟೇ. ಇಷ್ಟಕ್ಕೆ 3 ಮಾರ್ಕ್ಸೇ ಕೊಡ್ತಾರೆ ಅವ್ರು. ಲಿಮಿಟ್ ಅಪ್ಲೈ ಮಾಡಿದನ್ನೆಲ್ಲ ಬರೆದು 3 ಮಾರ್ಕ್ಸೇ ಕೊಡ್ತಾರೆ. ಇದನ್ನು ನಾವು ಇಲ್ಲಿ ಈಕ್ವೇಶನ್ 1 ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಈಕ್ವೇಶನ್ 2 ಇಲ್ಲಿದೆ, ಇದನ್ನು 2 ಅಂತ ಕರೆಯೋಣ ಪ್ಲೀಸ್ ಎಲ್ಲರೂ. ನಮಗೆ ನೆಕ್ಸ್ಟು ಈ 2 ಈಕ್ವೇಶನ್ದಾನೆ ಇನ್ನು ಕೆಲಸ ಇರೋದು, ಉಳಿದದ್ದೆಲ್ಲನೂ ಬೇಕಿಲ್ಲ. ಹೌದಾ? ಏನು ಮಾಡ್ಬೇಕು ಸರ್? ನೋಡಿ, ಇಂಕ್ ಚೇಂಜ್ ಮಾಡಿ ಬರೀತೀನಿ ಇಲ್ಲಿ, ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಇಂಕ್ ಚೇಂಜ್ ಮಾಡ್ತಿದ್ದೀನಿ, ಕನ್ಫ್ಯೂಷನ್ ಆಗಬಾರ್ದು ಅಂತ. ಅಲ್ಲಿಗೆ ಎಸ್ ಫ್ರಮ್ 1 and 2, ಫ್ರಮ್ 1 and 2 ಎಸ್ 2a ಪ್ಲಸ್ ಬಿ ಇಸ್ ಈಕ್ವಲ್ಸ್ ಟು 5, 10a ಪ್ಲಸ್ ಬಿ ಇಸ್ ಈಕ್ವಲ್ಸ್ ಟು 21. ಅಥವಾ
ಗ್ರೇಟರ್ ವ್ಯಾಲ್ಯೂಸ್ ಬರೆಯೋದು ಫಸ್ಟ್ ಬರ್ಕೊಳ್ಳೋಣ, ಯಾಕಂದ್ರೆ ನಾವು ಸಬ್ಟ್ರಾಕ್ಷನಲ್ಲಿ ವೀಕು. ನೆಗೆಟಿವ್ ನಂಬರ್ಸ್ ಬರೆಯೋದ್ರಲ್ಲಿ ವೀಕ್ ನಾವು. ಸ್ಮಾಲ್ ನಂಬರ್ ಮೈನಸ್ ಗ್ರೇಟರ್ ನಂಬರ್ ಕೇಳಿದಾಗ ನೀವು ಆನ್ಸರ್ ತಪ್ಪು ಹೇಳ್ಬಿಡ್ತೀರ. ಅದಕ್ಕೆ ಈಕ್ವೇಷನ್ 2 ಫಸ್ಟ್ ಬರ್ಕೊಂಡಿದ್ದೀನಿ. ಆಮೇಲೆ 2a ಪ್ಲಸ್ b ಇಸ್ ಈಕ್ವಲ್ಸ್ ಟು 5. ಅವ್ರೇನು ಕೇಳಿರೋದು ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎ ಅಂಡ್ ಬಿ ಅಂತ. ನಮಗೆ 10th ಸ್ಟ್ಯಾಂಡರ್ಡಲ್ಲೇ ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಷನ್ಸ್ ಅಂತಿತ್ತು. ಅಂದರೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ 7, ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 9 ಈ ರೀತಿ ಇದ್ದಾಗ ವೈ ಕ್ಯಾನ್ಸಲ್ ಮಾಡಿ ಎಕ್ಸ್ ಕಂಡುಹಿಡ್ಕೊಳ್ಳೋದು, ಆಮೇಲೆ ಎಕ್ಸ್ ಕ್ಯಾನ್ಸಲ್ ಮಾಡಿ ವೈ ಕಂಡುಹಿಡ್ಕೊಳ್ಳೋದು, ಆ ರೀತಿ ಇತ್ತು. ಅದೇ ಟೈಪ್ ಪ್ರಾಬ್ಲಮ್ ಇಲ್ಲಿ ಇವಾಗ. ಹೌದಾ? ದಿಸ್ ಇಸ್ ಐ ಥಿಂಕ್ ಬಿ. ಓಕೆ, ಈಗ ನಾನೇನು ಮಾಡ್ತೀನಿ, ಎರಡನ್ನ ಸಬ್ಟ್ರಾಕ್ಟ್ ಮಾಡ್ತೀನಿ. ಯಾಕೆ ಸರ್? ಬಿ ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ 10a ಮೈನಸ್ 2a 8a ಪ್ಲಸ್ 0 ಇಸ್ ಈಕ್ವಲ್ ಟು 21 ಮೈನಸ್, ಅರ್ಥ ಆಗ್ತಿದೆಯಾ? ಅಲ್ಲಿಗೆ ನಮಗೆ 8a ಇಸ್ ಈಕ್ವಲ್ ಟು 16, a ಇಸ್ ಈಕ್ವಲ್ ಟು 16 ಬೈ 8. 8 ನ ಕಡೆ ಕಳಿಸಿ ಮೈನಸ್, ಆ ರೀತಿ ಮಾಡಬಾರ್ದು. a2 ಅಲ್ಲಿಗೆ a ಎಷ್ಟು 2. ಆರ್ ಯು ಅಂಡರ್ ದಿ ವ್ಯೂ ಆಫ್ ಕ್ಯಾಮ್ರಾ? ಎಸ್, ಎಕ್ಸಾಕ್ಟ್ಲಿ. ಆಮೇಲೆ ಬಿ ಕಂಡುಹಿಡಿಯೋದು ಸುಲಭ. ಯಾವುದೋ ಒಂದು ಈಕ್ವೇಶನ್ ತಗೊಂಡ್ಬಿಟ್ರೆ ಸಾಕು. ಯಾವುದೋ ಒಂದು 2a ಪ್ಲಸ್ ಬಿ ಇಸ್ ಈಕ್ವಲ್ ಟು 5. ಹೌದಾ? ಬಿ ಇಸ್ ಈಕ್ವಲ್ ಟು 5 ಮೈನಸ್ 2a. ಬಿ ಇಸ್ ಈಕ್ವಲ್ ಟು 5 ಮೈನಸ್ 2 ಇಂಟು 2, ಯಾಕಂದ್ರೆ ಎ ವ್ಯಾಲ್ಯೂ 2, ದಟ್ ಇಸ್ ಈಕ್ವಲ್ ಟು 5 ಮೈನಸ್ 4, ದಟ್ ಇಸ್ ಈಕ್ವಲ್ ಟು 1. ಬಿ ಇಸ್ ಈಕ್ವಲ್ ಟು 1. ಮುಗಿದೋಯ್ತು, 4 ಮಾರ್ಕ್ಸ್. ಸೂಪರ್ ಪ್ರಾಬ್ಲಮ್. ಇಟ್ ವಿಲ್ ಟೇಕ್ ಟೈಮ್, ಬಟ್ ವಿ ಗೆಟ್ ಎಕ್ಸಾಕ್ಟ್ ಆನ್ಸರ್ ಅಲ್ವಾ? ನೋಡಿ, ಕಂಟಿನ್ಯೂಟಿ ಡೆಫಿನೇಷನ್ ಎರಡತ್ರ ಯೂಸ್ ಮಾಡಿದ್ದೀನಿ. ಇಲ್ಲಿ ಕಂಟಿನ್ಯೂಸ್ ಅಂತ ಕೊಟ್ಟಿದ್ದಾರೆ, ಇಲ್ಲೂ ಕಂಟಿನ್ಯೂಸ್ ಅಂತ ಕೊಟ್ಟಿದ್ದಾರೆ. ಎಲ್ಲಿ ಅಂತ ಮೆನ್ಷನ್ ಮಾಡಿಲ್ಲ. ಆ ನಂಬರ್ಸ್ ಹತ್ರ ನಾವು ಕಂಟಿನ್ಯೂಟಿ ಅಂತ ಅಂಡರ್ಸ್ಟುಡ್. ಗೊತ್ತಾಯ್ತಾ? ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಇಂಟರ್ಚೇಂಜ್ ಮಾಡಬಾರ್ದು, ಮತ್ತೆ ತಪ್ಪು ಮಾಡಬಾರ್ದು. 4 ಮಾರ್ಕ್ಸ್ಗೆ ಪ್ರಾಬ್ಲಮ್ ಇಸ್ ಇಟ್ ವಿಲ್ ಟೇಕ್ ಸಮ್ 2 more minutes ಕಂಪೇರ್ ಟು ಪ್ರೀವಿಯಸ್ ಪ್ರಾಬ್ಲಮ್. ಒಂದು ನಿಮಿಷ 2 ನಿಮಿಷ ಜಾಸ್ತಿ ಟೈಮ್ ತಗೋಬೋದು ಪ್ರೀವಿಯಸ್ ಪ್ರಾಬ್ಲಮ್ ಕಂಪೇರ್ ಮಾಡಿದಾಗ. ಎಸ್ ಪ್ರಾಬ್ಲಮ್ ನಂಬರ್ 26. ಎ ಸಿಂಪಲ್ ಪ್ರಾಬ್ಲಮ್, ಇಟ್ ಕ್ಯಾರೀಸ್ 2 ಸಬ್ ಕ್ವೆಶನ್ಸ್. ಅಂದರೆ ರೋಮನ್ ನಂಬರ್ 2 ಕೂಡ ಕೊಟ್ಟಿದ್ದೀನಿ, ಯಾಕೆಂದರೆ 4 ಮಾರ್ಕ್ಸ್ ಬ್ಯಾಲೆನ್ಸ್ ಆಗಲ್ಲ. ರೋಮನ್ ನಂಬರ್ 1 ಅಲ್ಲಿಗೆ 3 + 1 ಅಂತ ಇದು ಪ್ರಾಬ್ಲಮ್. ಅಂದರೆ 3 ಮಾರ್ಕ್ಸು ಪ್ಲಸ್ 1 ಮಾರ್ಕು, ಟೋಟಲ್ 4 ಮಾರ್ಕ್ಸು ಅಂತ ಇದು ಪ್ರಾಬ್ಲಮ್. ಅವರೇ ಈಸ್ ಕಂಟಿನ್ಯೂಸ್ ಅಂತ ಕೊಟ್ಬಿಟ್ಟಿದ್ದಾರೆ. ನಮ್ಮನ್ನು ಶೋ ದಟ್ ಅಂತ ಕೇಳೋದಾಗಲಿ, ಎಕ್ಸಾಮಿನ್ ಕಂಟಿನ್ಯೂಟಿ ಅಂತ ಕೇಳೋದಾಗಲಿ, ಡಿಸ್ಕಸ್ ದ ಕಂಟಿನ್ಯೂಟಿ ಅಂತ ಕೇಳೋದಾಗಲಿ, ಫೈಂಡ್ ದ ಪಾಯಿಂಟ್ಸ್ ಆಫ್ ಕಂಟಿನ್ಯೂಟಿ ಅಂತ ಕೇಳೋದಾಗಲಿ, ಈ ರೀತಿ ಮಾಡಿಲ್ಲ. ಅದಕ್ಕೆ ನಾವು ಫಸ್ಟ್ ಏನು ಮಾಡ್ತೀವಿ, ಗಿವನ್ ಎಫ್ ಈಸ್ ಕಂಟಿನ್ಯೂಸ್ ಅಂತ ಬರ್ಕೊಂಡ್ಬಿಡ್ತೀವಿ. ದಟ್ ಈಸ್ RHL ಈಕ್ವಲ್ಸ್ ಟು LHL. ಸರಿ ಆಯ್ತಾ? ಅಲ್ಲಿಗೆ ಫಸ್ಟು ಎಫ್ ಆಫ್ 0 ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ. ಅರ್ಥ ಆಯ್ತಾ? ಗಿವನ್ ಎಫ್ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0, ದಟ್ ಈಸ್ ಇದು IE, ದಟ್ ಈಸ್ RHL ಇಸ್ ಈಕ್ವಲ್ಸ್ ಟು LHL. ಎಫ್ ಆಫ್ 0 ಅಂದಾಗ ಎಕ್ಸ್ ಪ್ಲೇಸಲ್ಲಿ 0 ಹಾಕಿದ್ವಿ, ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಈ ಮೀನಿಂಗ್ ಅಲ್ಲಿದ್ದೀವಿ. ಅಂದರೆ ಅಲ್ಲಿರೋ ಫಂಕ್ಷನ್ ಕಾಪಿ ಮಾಡಿದ್ರೆ ತಪ್ಪು, ಅಲ್ಲೇ ಎಕ್ಸ್ ಪ್ಲೇಸಲ್ಲಿ 0 ಹಾಕಬೇಕು. ಎಕ್ಸ್ ಸ್ಕ್ವೇರ್ 0 ಸ್ಕ್ವೇರ್ 0, 2 ಇಂಟು 0 0, 0 ಸ್ಕ್ವೇರ್ ಮೈನಸ್ 2 ಇಂಟು 0 0 ಆಗುತ್ತೆ, 0 ಮೈನಸ್ 0 ದಟ್ ಇಸ್ ಈಕ್ವಲ್ ಟು 0 ಬಂತು. ಆಮೇಲೆ RHL ಫೈಂಡ್ ಔಟ್ ಮಾಡೋಣ. ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಪ್ಲಸ್ ಎಫ್ ಆಫ್ ಎಕ್ಸ್ ಕಂಪಲ್ಸರಿ ಬರಲೇಬೇಕು. ಎಕ್ಸ್ ಗ್ರೇಟರ್ ದ್ಯಾನ್, ಪ್ಲಸ್ ಇದ್ರೆ ಗ್ರೇಟರ್ ದ್ಯಾನ್, ಮೈನಸ್ ಇದ್ರೆ ಲೆಸ್ ದ್ಯಾನ್. ಎಕ್ಸ್ ಗ್ರೇಟರ್ ದ್ಯಾನ್ 0 ಎಲ್ಲಿದೆ? ಇಲ್ಲಿದೆ. ಅದು ನನಗೆ ಕಾಪಿ ಮಾಡ್ತೀವಿ ಪಕ್ಕದಲ್ಲಿ ಫಂಕ್ಷನ್, ತಪ್ಪು. ಎಕ್ಸ್ ಪ್ಲೇಸಲ್ಲಿ ನಾವು 0 ಹಾಕ್ತೀವಿ, ದಟ್ ಈಸ್ ಈಕ್ವಲ್ ಟು 1, ಬಟ್ ನಾಟ್ 4. 4 ಇಂಟು 0 0 ಹಾಕ್ಬಿಡುತ್ತೆ. ಕೆಲವರು 4 ಪ್ಲೇಸಲ್ಲಿ 0 ಹಾಕಿ ಎಕ್ಸ್ ಹಂಗೆ ಉಳಿಸ್ಕೊಂಡಿರ್ತಾರೆ, ತಪ್ಪಾಗುತ್ತೆ. ಹೌದಾ? ಆಮೇಲೆ LHL ನೋಡೋಣ. ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಲೆಸ್ ದ್ಯಾನ್ 0. ಎಕ್ಸ್ ಲೆಸ್ ದ್ಯಾನ್ 0, ಎಕ್ಸ್ ಲೆಸ್ ದ್ಯಾನ್ 0 ಅನ್ನೋ ಮೀನಿಂಗು ಇಲ್ಲೇ ಇದೆ. ಅಂದರೆ ಅಗೇನ್ ವಿ ಹ್ಯಾವ್ 0 ಮೈನಸ್ 0 ಇಸ್ ಈಕ್ವಲ್ ಟು 0 ಬಂತು. ಇಲ್ಲಿ ಒಂದು ಅಬ್ಸರ್ವ್ ಮಾಡಿ, ಸ್ವಲ್ಪ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ದಿಸ್ ಇಸ್ ದ ಪ್ರಾಬ್ಲಮ್, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅವ್ರು ಏನು ಕೇಳ್ತಾನೆ, ಅವನು ಎಫ್ ಇಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0, ಪ್ಲೀಸ್ ಫೈಂಡ್ ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಅಂತಾನೆ. ನಾವು ಇವೆಲ್ಲ ಈಕ್ವೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಇವಾಗ. ಯಾಕಂದರೆ ಅವರು ಎಫ್ ಈಸ್ ಕಂಟಿನ್ಯೂಸ್ ಅಂತ ಕೊಟ್ರಪ್ಪ. ಇನ್ನಾಗಲೇ ಸರ್ ಪ್ರೀವಿಯಸ್ 2 ಪ್ರಾಬ್ಲಮ್ಸಲ್ಲಿ RHL LHL ಈಕ್ವೇಟ್ ಮಾಡಿದ್ದಾರೆ, ಸೊ ನಾವು ಹಾಗೆ ಮಾಡೋಣ, ಲ್ಯಾಂಬ್ಡಾ ಬರುತ್ತೆ ಅಂತ. ಎಲ್ಲಿದೆ ಲ್ಯಾಂಬ್ಡಾ? ನೀವು ಇವೆಲ್ಲ ಈಕ್ವೇಟ್ ಮಾಡಿದ್ರು ಕೂಡ ಮತ್ತೆ ಇವೆರಡು ನಾಟ್ ಈಕ್ವಲ್ ಸರ್ ಡಿಸ್ಕಂಟಿನ್ಯೂಸ್ ಅಂತ ಬರೀಬೇಡಿ. ಅದು ಶೋ ದಟ್ ಅಂತ ಕೇಳಿದಾಗ
ಅರ್ಥ ಆಯ್ತಾ? ಬಟ್ ಇಲ್ಲೂ ಹಾಗೆ ಬರೀಬೇಕು. ಒಂದು ಪ್ರಾಬ್ಲಮ್ ಮಾತ್ರ ಹೇಳ್ತೀನಿ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಈಗ ನಾವು ಎಫ್ ಈಸ್ ಕಂಟಿನ್ಯೂಸ್ ಅನ್ನೋ ಕಂಡೀಷನ್ ಬರ್ಕೊಂಡು ಆರ್ ಎಚ್ ಎಲ್ ಇಸ್ ಈಕ್ವಲ್ ಟು ಎಲ್ ಎಚ್ ಎಲ್ ಬರ್ಕೊಂಡ್ರು ಸಹ ಎಲ್ಲಿದೆ ಲ್ಯಾಂಬ್ಡಾ ಇಲ್ಲಿ ತೋರಿಸ್ರಿ, ಹೋದ್ರೆ ಹೋಗಿ ಇಲ್ಲೆಲ್ಲಿದೆ ಲ್ಯಾಂಬ್ಡಾ ತೋರಿಸ್ರಿ. ಅಲ್ಲಿಗೆ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೆ ಸುಮ್ಮನೆ ಈಕ್ವೇಟ್ ಮಾಡ್ಕೋದೆ ಬರ್ತು ಲ್ಯಾಂಬ್ಡಾ ವ್ಯಾಲ್ಯೂ ಸಿಗಲ್ಲ. ಅರ್ಥ ಆಯ್ತಾ? ಅಲ್ಲಿಗೆ ಇದಕ್ಕೆ ಮಾರ್ಕ್ ಇದೆ. ದೇರ್ಫೋರ್ ಯಾಕೆ ಇಲ್ಲಿಂಗ್ ಬರೀತಾ ಇದ್ವಿ, ಇಲ್ಲೆಲ್ಲೂ ಲ್ಯಾಂಬ್ಡಾ ಕಾಣಲಿಲ್ಲ. ಅರ್ಥ ಆಯ್ತಾ? ಈವೆನ್ ದೋ ಆರ್ ಎಚ್ ಎಲ್ ಇಸ್ ಈಕ್ವಲ್ ಟು ಎಲ್ ಎಚ್ ಎಲ್ ಅಂತ ತಗೊಂಡ್ರು 1 ಇಸ್ ಈಕ್ವಲ್ ಟು 0 ಬರುತ್ತೆ. 1 ಇಸ್ ಈಕ್ವಲ್ ಟು 0 ಅಲ್ಲಿ ಹೌ ವಿ ಕ್ಯಾನ್ ಫೈಂಡ್ ಲ್ಯಾಂಬ್ಡಾ? ಅಲ್ಲಿಗೆ ನಾವೇನು ಮಾಡಬೇಕು, ಟೋಟಲ್ ಆಗಿ ಇದನ್ನು ಬರೆದು ಬಿಟ್ಟು ದೇರ್ಫೋರ್ ನೋ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಎಕ್ಸಿಸ್ಟ್ such that f is continuous at x is equal to 0. ಫಂಕ್ಷನ್ ಕಂಟಿನ್ಯೂಟಿ ಆಗಬೇಕು 0 ಹತ್ರ ಅಂದ್ರೆ ಒಂದು ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಕೂಡ ಸಿಗಲ್ವಂತೆ. ಇದು ಕಂಪಲ್ಸರಿ. ಲ್ಯಾಂಬ್ಡಾ ವ್ಯಾಲ್ಯೂ ಸಿಗಲ್ಲ ಅನ್ನೋ ಮೀನಿಂಗ್ ಬರುವಂತ ಬಟ್ಲರ್ ಇಂಗ್ಲಿಷ್ ಯಾವ್ದು ಬೇಕಾದ್ರೂ ಬರ್ಕೋ. ಗೊತ್ತಾಯ್ತಾ? ಅಲ್ಲಿಗೆ ಈ ಕನ್ಕ್ಲೂಷನ್ ಅಲ್ಲಿ ಲ್ಯಾಂಬ್ಡಾ ವ್ಯಾಲ್ಯೂ ಸಿಗಲ್ಲ ಅನ್ನೋ ಮೀನಿಂಗ್ ಇರಬೇಕು. ನಾನು no value of lambda exists such that f is continuous at x is equal to 0. That is exact answer. ಇಲ್ಲಿಗೆ you are getting 3 marks up to this step. ಇದು 4 marks ಬ್ಯಾಲೆನ್ಸ್ ಆಗಲ್ಲ. ದ ಪ್ರಾಬ್ಲಮ್ ಇಸ್ ವೆರಿ ಸಿಂಪಲ್. ಅದಕ್ಕೋಸ್ಕರ ನಾನು ಟ್ಯಾಗ್ ಕ್ವೆಶ್ಚನ್ ಅಡಿಷನ್ ಮಾಡಿರ್ತಕ್ಕಂಥದ್ದು. ಅದ್ಯಾವ ಸರ್ ಪ್ಲೀಸ್ ಇಲ್ಲಿ ನೋಡಿ. ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಅಲ್ಲಿ ಕ್ವೆಶ್ಚನ್ ಪೂರ್ತಿ ಬರೋದಿಲ್ಲ ನನ್ನ ಬೋರ್ಡ್ ಮೇಲೆ, ನಿಮ್ಮ ವರ್ಕ್ ಬುಕ್ ಅಲ್ಲಿ ಇದೆ ಅಂತ. ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ವಾಟ್ ಅಬೌಟ್ ಎಫ್ ಆಫ್ ಎಕ್ಸ್ ಅಂತ ಕೇಳಿದ್ದಾರೆ. ನಿಜನಾ? ಎಕ್ಸ್ ಇಸ್ ಈಕ್ವಲ್ ಟು 1 ಹತ್ರ ಎಫ್ ಆಫ್ ಎಕ್ಸ್ ಏನಾಗುತ್ತೆ? ಅಲ್ಲಿ 1 ಇಲ್ಲ. ಹೋಗ್ರಿ ಸರ್ ನಾವೇನು ತೋರಿಸೋದು? ಹೌದಪ್ಪ 1 ಇಲ್ಲ. ಈ ಕಂಡೀಷನ್ಸ್ ಅರ್ಥ ಮಾಡಿಕೊಂಡು 1 ಯಾವ ಕಂಡೀಷನ್ ಅಂಡರ್ ಬರುತ್ತೋ ಅರ್ಥ ಮಾಡ್ಕೊಳ್ಳೋಣ. 1 ಅನ್ನೋದು 0ಗಿಂತ ನಂಬರ್ ಲೈನ್ ಅಲ್ಲಿ ಜಾಸ್ತಿ ಗ್ರೇಟರ್, ಅಂದ್ರೆ ಎಕ್ಸ್ ಗ್ರೇಟರ್ ದನ್ 0. ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಂದಾಗ ನಮ್ಗೆ ಇಲ್ಲಿ ಸಿಗುತ್ತಾ ಫಂಕ್ಷನ್? ಯಾಕೆ ಸರ್ ಎಕ್ಸ್ ಗ್ರೇಟರ್ ದ್ಯಾನ್ 0 ಅಂದಾಗ ಇದು 0 1 2 ನೋಡಿ 0 ಆದ್ಮೇಲೆ 1 ಬರ್ತಿದೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಂಬರ್ ಲೈನ್ ಬರ್ದಿದ್ದೀನಿ ಅಷ್ಟೇ, ನಾನು ಇನ್ನೇನು ಮಾಡಿಲ್ಲ. ಇಲ್ಲಿ ನಂಬರ್ ಲೈನ್ ಬರ್ಕೊಂಡಿದ್ದೀನಿ. ಇಲ್ಲಿ ನಂಬರ್ ಲೈನ್ ಬರೆದು ಇಲ್ಲಿ ನಂಬರ್ ಲೈನ್ ಬರೆದ್ಬಿಟ್ಟು ನಾನು 0 ತೋರಿಸಿದ್ದೀನಿ, 1 ತೋರಿಸಿದ್ದೀನಿ, 2 ತೋರಿಸಿದ್ದೀನಿ, 3 ತೋರಿಸಿದ್ದೀನಿ. ಎಸ್ ಈಗ ನಮ್ದೇನು ಎಕ್ಸ್ ಇಸ್ ಈಕ್ವಲ್ ಟು 1 ಎಲ್ಲಿದೆ? 0 ಆದ್ಮೇಲೆ ಇದೆ. ಅಂದ್ರೆ 0 ಆದ್ಮೇಲೆ ಅದರ ಅರ್ಥ ಏನು? ಗ್ರೇಟರ್ ದನ್ 0 ತಾನೆ ಅರ್ಥ. ಎಸ್ ಗ್ರೇಟರ್ ದನ್ 0 ಹಾಗಾದ್ರೆ ಆ ಫಂಕ್ಷನ್ ಅಲ್ಲಿ ಕಾಪಿ ಮಾಡ್ಕೋಬೇಕು. ಇಲ್ಲಿ ಲಿಮಿಟ್ ಕೊಡಬಾರ್ದು. ನಾನು ಇಷ್ಟು ದಿವಸ ಏನು ಹೇಳ್ತಿದ್ದೆ? ಲಿಮಿಟ್ಸ್ ಇಷ್ಟು ದಿವಸ ಅಲ್ಲ, ಸಾರಿ ಪ್ರೀವಿಯಸ್ ಸ್ಟೆಪ್ಸ್ ಅಲ್ಲಿ ಆರ್ ಎಚ್ ಎಲ್ ಎಲ್ ಎಚ್ ಎಲ್ ನಾವು ಏನು ಹೇಳ್ತಿದ್ವೋ, ಆರ್ ಎಚ್ ಎಲ್ಗೆ ಫಂಕ್ಷನ್ ಕಾಪಿ ಮಾಡ್ಕೊಂಡ್ರೆ ತಪ್ಪು, ಎಕ್ಸ್ ಜಾಗದಲ್ಲಿ ವ್ಯಾಲ್ಯೂ ಕೊಡಬೇಕು ಅಂತ ಹೇಳ್ತಿದ್ದೆ. ನಿಜನಾ? ಎಕ್ಸ್ ಜಾಗದಲ್ಲಿ ವ್ಯಾಲ್ಯೂ ಕೊಡಬೇಕು ಅಂತ ಹೇಳ್ತಿದ್ದೆ. ಈಗ ಇಲ್ಲಿ ಲಿಮಿಟ್ ಕಂಡಿತ್ತಿಲ್ಲ ನಾವು. ವಿ ಆರ್ ನಾಟ್ ಫೈಂಡ್ ಔಟ್ ಎನಿ ಲಿಮಿಟ್ ಹಿಯರ್. ಅರ್ಥ ಆಯ್ತಾ? ಅದಕ್ಕೋಸ್ಕರ ನಾವಿಲ್ಲಿ ಎಕ್ಸ್ ವ್ಯಾಲ್ಯೂ 0 1 ಕೊಡಬಾರದು. ಏನು ಬರೀತೀವಿ? ಈಸ್ ಎ ಪಾಲಿನಾಮಿಯಲ್ ಫಂಕ್ಷನ್ continuous at all real numbers for any value of lambda. ಗೊತ್ತಾಯ್ತಾ? ಇಲ್ಲಿ ನೋ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಎಕ್ಸಿಸ್ಟ್ ಸಚ್ ದಟ್ ಎಫ್ ಇಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ಸ್ 0. ಇಲ್ಲಿ ಎಫ್ ಆಫ್ ಎಕ್ಸ್ ಇಸ್ 4x plus 1 ಈಸ್ ಎ ಪಾಲಿನಾಮಿಯಲ್ ಫಂಕ್ಷನ್. ಕಂಟಿನ್ಯೂಸ್, ಕಾನ್ಸ್ಟೆಂಟ್ ಅಲ್ಲ ಇದು. ಕಂಟಿನ್ಯೂಸ್ ಅಟ್ ಆಲ್ ರಿಯಲ್ ನಂಬರ್ಸ್ ಫಾರ್ ಎನಿ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ. ಲ್ಯಾಂಬ್ಡಾ ಏನೇ ಆಗಲಿ, ಲ್ಯಾಂಬ್ಡಾ ವ್ಯಾಲ್ಯೂ ಏನೇ ಆಗಲಿ, ಈ ಪ್ರಾಬ್ಲಮ್ ಕಂಟಿನ್ಯೂಟಿ ಆಗುತ್ತಂತೆ. ಎಲ್ಲಿ? ಅಟ್ ಎಕ್ಸ್ ಈಕ್ವಲ್ ಟು 1. ಇಷ್ಟು ಬರೀಬೇಕಿಲ್ಲಿ. ನೀವು ಈ ಟ್ಯಾಗ್ ಕ್ವೆಶ್ಚನ್ ಅವ್ರು ಕೊಟ್ಟಿದ್ದಾರಿಲ್ಲ ಅಂತ ನೋಡಿಕೊಂಡು ಇದು ಬರ್ಕೊಂಡು ಬಂದರೆ ನಿಮಗೆ 4th ಮಾರ್ಕ್ ಸಿಗೋದು. ನೀವು ಇಲ್ಲಿವರೆಗೂ ಬರೆದ್ರೆ ನಿಮಗೆ ಅದು 3 ಮಾರ್ಕ್ಸ್ ಆಗುತ್ತೆ. ಇನ್ ಕೇಸ್ ಅವರು ರೋಮನ್ ನಂಬರ್ 2 ಕ್ವಶನ್ ಟ್ಯಾಗ್ ಮಾಡಿಲ್ಲ, ಅವಾಗ ಬೇಕಾದ್ರೆ ನೀವು ಇದನ್ನು ಬಿಡ್ರಿ, ಬಟ್ ಕ್ವಶನ್ ಪೂರ್ತಿ ಓದಬೇಕಾಗುತ್ತೆ ಅಲ್ವಾ? ಆಯ್ತಾ? ಇನ್ ಪ್ರಾಬ್ಲಮ್ ನಂಬರ್ 27 ದೀಸ್ ಆರ್ ಆಲ್ 1 ಮಾರ್ಕ್ ಕ್ವಶನ್ಸ್ ಬಟ್ ನಾಟ್ 4 ಮಾರ್ಕ್ಸ್. ಅದಕ್ಕೆ
ನಾನು ಆವಾಗಲೇ ಹೇಳಿದೆ. ಇನ್ನು ಉಳಿದ ಪ್ರಾಬ್ಲಮ್ಸ್ ಎಲ್ಲ 4 ಮಾರ್ಕ್ಸ್ ಅಂತೇನಿಲ್ಲ, 15 ಪ್ರಾಬ್ಲಮ್ ಉಳಿದಿದ್ರೆ ಎಲ್ಲನೂ ಅದರಲ್ಲಿ ಕಡಿಮೆ, 14ಕ್ಕಿಂತ ಕಡಿಮೆ ಪ್ರಾಬ್ಲಮ್ಸ್ 4 ಮಾರ್ಕ್ಸ್ ಅಂತ. ಎಸ್, ಏನೇ ಆಗಲಿ, ಎಸ್ ನಾನು ಒಂದೊಂದೇ 1 ಮಾರ್ಕ್ ಕ್ವೆಶ್ಚನ್ ಕ್ಲಿಯರ್ ಮಾಡ್ತೀನಿ. sin x is continuous at all real numbers. ಎಲ್ಲೂ ಕೂಡ ಡಿಸ್ಕಂಟಿನ್ಯೂಟ್ ಆಗಲ್ಲಂತೆ. ದೇರ್ ಫೋರ್ ನೋ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ. ಯಾಕೆ ಸರ್ ಸೈನ್ ಎಕ್ಸ್ ಎಲ್ಲಿ ಕಂಟಿನ್ಯೂಟಿ ಆಗುತ್ತೆ ಅಂತ ಒಂದು ಕ್ವಶನ್ ಕೇಳ್ಬೋದು. ಇಟ್ ಈಸ್ ಕಂಟಿನ್ಯೂಸ್ ಅಟ್ ಆಲ್ ರಿಯಲ್ ನಂಬರ್ಸ್ ಅಂತ ಬರೀಬೋದು ನೀವು. ಯಾಕೆ ಸರ್ ಇದು ಸೈನ್ ಎಕ್ಸ್ ಕಾಸ್ ಎಕ್ಸ್ ಟೇಬಲಲ್ಲಿ ಎಲ್ಲೂ ಕೂಡ ನಮಗೆ ಇನ್ಫಿನಿಟಿ ಬರಲ್ಲ ನೋಡಿ. ಇನ್ಫಿನಿಟಿ ಎಲ್ಲಿ ಬರುತ್ತೋ ಅಲ್ಲಿ ಫಂಕ್ಷನ್ ಇಸ್ ನಾಟ್ ಡಿಫೈನ್ ಅಂತ. ಅದೇ ನಾಟ್ ಡಿಫೈನ್ ಟರ್ಮ್ಸ್ ಎಲ್ಲಿ ಬರುತ್ತೋ ಅಲ್ಲಿ ಫಂಕ್ಷನ್ ಇಸ್ ನಾಟ್ ಕಂಟಿನ್ಯೂಸ್ ಅಂತ. ನಾನು ಸೈನ್ ಎಕ್ಸ್ನ ಏನು ಎಕ್ಸ್ಪ್ಲನೇಷನ್ ಕೊಡ್ದಿರಾ ಕಂಟಿನ್ಯೂಸ್ ಅಂತ ಬರ್ದಾಕಿದ್ದೀನಿ ಅಂದರೆ ನೀವು ಫಸ್ಟ್ ಪೀಸ್ ಟ್ರಿಗ್ನಾಮೆಟ್ರಿ ಟೇಬಲ್ಗೆ ಒಂದು ಗ್ಲಾನ್ಸ್ ಮಾಡಿಕೊಂಡ್ರೆ ಸೈನ್ ಎಕ್ಸ್ ಮತ್ತು ಕಾಸ್ ಎಕ್ಸ್ ರೋಲ್ ಆಗಲಿ ಎಲ್ಲೇ ಆಗಲಿ ಇನ್ಫಿನಿಟಿ ನೋಡಲ್ಲ. ಅದಕ್ಕೆ ಎಲ್ಲಿ ಇನ್ಫಿನಿಟಿ ಬರಲ್ವೋ ಅಲ್ಲೆಲ್ಲ ಫಂಕ್ಷನ್ ಏನಾಗುತ್ತೆ ಕಂಟಿನ್ಯೂಟಿ ಆಗುತ್ತೆ. ಅದಕ್ಕೆ ನಾನು ಧಾರಾಳವಾಗಿ ಬರ್ದಾಗ್ತಾ ಇದ್ದೀನಿ. ಆಮೇಲೆ ಸೆಕೆಂಡ್ ಒನ್, cos x is continuous at all real numbers. ಇದು ಕೂಡ ಅಷ್ಟೇ. therefore no point of pt ಅಂದರೆ ಪಾಯಿಂಟ್ ಅಂತ, no point of discontinuity. ಅಲ್ಲಿ ಇಲ್ಲಿ ನಿಮ್ಗೆ 2 ಕ್ವಶನ್ ಕೇಳ್ಬೋದು. ರೈಟ್ ದ ಪಾಯಿಂಟ್ಸ್ ಆಫ್ ಕಂಟಿನ್ಯೂಟಿ ಆಫ್ ಕಾಸ್ ಎಕ್ಸ್ ಫಂಕ್ಷನ್ ಅಂದಾಗ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ರೈಟ್ ದಿ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಆಫ್ ಕಾಸ್ ಎಕ್ಸ್ ಅಂದಾಗ ನೋ ಪಾಯಿಂಟ್ ಆಫ್ ಕಂಟಿನ್ಯೂಟಿ. ಆಮೇಲೆ ನೋಡಿ ಟ್ಯಾನ್ ಎಕ್ಸ್ ಹಿಂಗೆ ಬರೆಯೋಕ್ಕಾಗಲ್ಲ. ಯಾಕೆ ಸರ್ ಟ್ಯಾನ್ ಸೀರೀಸಲ್ಲಿ ನಾವು ಇನ್ಫಿನಿಟಿ ನೋಡ್ತೀವಿ, ಇಲ್ಲಿ ನೋಡ್ತೀವಿ ಸರ್ ತೋರಿಸ್ತೀನಿ. ಇಲ್ಲಿ ಸೈನ್ ಎಕ್ಸ್ ಡಿವೈಡೆಡ್ ಬೈ ಎ ಕಾಸ್ ಎಕ್ಸ್ ಅಂತ ಬರ್ಕೋಬೋದು, ಹೌದಾ? ಆಮೇಲೆ ಈ ಸೀಕೆಂಟ್ ಎಕ್ಸನ್ನು ಕೂಡ ಅಷ್ಟೇ 1 ಡಿವೈಡೆಡ್ ಬೈ ಎ ಕಾಸ್ ಎಕ್ಸ್ ಅಂತ ಬರ್ಕೋಬೋದು. ಇಲ್ಲೇನಾಗುತ್ತೆ, ಸಪೋಸ್ ಡಿನಾಮಿನೇಟರ್ ಇಸ್ 0, ದೆನ್ ಟ್ಯಾನ್ ಇಸ್ ನಾಟ್ ಡಿಫೈನ್, ಹೆನ್ಸ್ ಟ್ಯಾನ್ ಇಸ್ ಡಿಸ್ಕಂಟಿನ್ಯೂಸ್ ಅಟ್ ಪರ್ಟಿಕ್ಯುಲರ್ ಸಿಚುಯೇಷನ್. ಡಿನಾಮಿನೇಟರ್ ಯಾವಾಗ 0 ಆಗುತ್ತೆ? ಡಿನಾಮಿನೇಟರ್ ಯಾವಾಗ 0 ಆಗುತ್ತೆ? ಇಫ್ x is equals to 2n plus 1, 2x plus 1 ಅಲ್ಲ, 2n plus 1 whole thing into pi by 2 implies cos x is equal to 0. cos x 0 ಆಯಿತು ಅಂದರೆ ಡಿನಾಮಿನೇಟರ್ 0 ಆಗೋಯ್ತು, ಆವಾಗ ಟ್ಯಾನ್ ಏನಾಗುತ್ತೆ? ನಾಟ್ ಡಿಫೈನ್ ಆಗಿಬಿಡುತ್ತೆ. ಇದು ಖಂಡಿತವಾಗ್ಲೂ ನಾಟ್ ಡಿಫೈನ್ ಆಗಿಬಿಡುತ್ತೆ. ಅದಕ್ಕೆ ಇಲ್ಲಿ ನಾನು ಏನು ರಿಪೇರಿ ಮಾಡ್ತೀನಿ ಅಂದರೆ ಈ ವ್ಯಾಲ್ಯೂಸ್ ಬಿಟ್ಟು ಅಂದರೆ ಆರಲ್ಲಿ ಇವು ಬಿಟ್ಬಿಡ್ಬೇಕು. ಆರಲ್ಲಿ ಇವು ಬಿಟ್ಬಿಡ್ಬೇಕಂದ್ರೆ ಆರಲ್ಲಿ ಇವು ತೆಗೆದುಬಿಡ್ಬೇಕು. ಆರಲ್ಲಿ ಇವು ತೆಗೆದುಬಿಟ್ರೆ ಮತ್ತೆಲ್ಲೂ ಕಾಸ್ 0 ಆಗಲ್ಲ, ಆವಾಗ ಟ್ಯಾನ್ ಕಂಟಿನ್ಯೂಟಿ ಆಗುತ್ತೆ. ಅಲ್ಲಿಗೆ ಇಷ್ಟೊತ್ತು ಹೇಳಿದ್ದು ಮೀನಿಂಗ್ ಅರ್ಥ, ಇಫ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಎಕ್ಸಂಪ್ಷನ್ ಆಫ್ 2n plus 1 whole thing into pi by 2, then tan x is continuous. ಅಲ್ಲಿಗೆ ರೈಟ್ ದ ಪಾಯಿಂಟ್ಸ್ ಆಫ್ ಕಂಟಿನ್ಯೂಟಿ ಅಂದಾಗ ದಯವಿಟ್ಟು ಇದು ಬರೀಬೇಕೆಲ್ಲರೂ. ದಿಸ್ ಇಸ್ ದ ಆನ್ಸರ್ ಫಾರ್ ದ ಕನ್ಫ್ಯೂಷನಿಂಗ್ ಕ್ವಶನ್. ರೈಟ್ ದ ಪಾಯಿಂಟ್ಸ್ ಆಫ್ ಕಂಟಿನ್ಯೂಟಿ ಅಂದಾಗ ಆರಲ್ಲಿ ಡಿನಾಮಿನೇಟರ್ 0 ಬರೋದು ತೆಗೆದಾಕಿದ್ರೆ ನಾಟ್ ಡಿಫೈನ್ ಟರ್ಮ್ ಬರೋದಿಲ್ಲ, ಆವಾಗ ಅವೆಲ್ಲ ಕಂಟಿನ್ಯೂಟಿ ಆಗುತ್ತೆ. ಅರ್ಥ ಆಯ್ತಾ? ಅಲ್ಲಿಗೆ ರೈಟ್ ದ ಪಾಯಿಂಟ್ಸ್ ಆಫ್ ಕಂಟಿನ್ಯೂಟಿ ಅಂದಾಗ ನೀವು ಕ್ವಶನ್ ಆನ್ಸರ್ ಬೇಕಾದ್ರೆ ನಿಮ್ಮ ನೋಟ್ಸಲ್ಲಿ ಬರ್ಕೊಂಬಿಡಿ. ನಾನು ಸಬ್ಜೆಕ್ಟ್ ಎಕ್ಸ್ಪ್ಲೇನ್ ಮಾಡೋ ಕ್ವಶನ್ ಆನ್ಸರ್ ಹೇಳೋಕ್ಕಾಗೋದಿಲ್ಲ. ರಿಯಲ್ ನಂಬರ್ಸಲ್ಲಿ ಈ ಟೈಪ್ ಆ್ಯಂಗಲ್ಸ್ ತೆಗೆದಾಕ್ಬಿಟ್ರೆ ಮತ್ತೆ ಇನ್ನೆಲ್ಲ ಬರೋವೆಲ್ಲ ಟ್ಯಾನ್ ಎಕ್ಸ್ನ ಸ್ಯಾಟಿಸ್ಫೈ ಮಾಡ್ತಾವ ಅಂತ, ಅಂದರೆ ನಾಟ್ ಡಿಫೈನ್ ಟರ್ಮ್ ಬರೆದ್ರೆ ಡಿಫೈನ್ ಟರ್ಮ್ಸ್ ಬರ್ತಾವಂತೆ. ಅಲ್ಲಿಗೆ ಅರ್ಥ ಕಂಟಿನ್ಯೂಸ್ ಅಂತಾನೆ ಅರ್ಥ. ಅರ್ಥ ಆಯ್ತಾ? ಅಲ್ಲಿಗೆ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2n plus 1 whole thing into pi by 2, whole thing into pi by 2, tan x is discontinuous. ಫುಲ್ ಕ್ಲಾರಿಟಿ ಇರಲಿ. ಯಾಕೆ ಸರ್
ಅವರು ಪಾಯಿಂಟ್ಸ್ ಆಫ್ ಕಂಟಿನ್ಯೂಟಿ ಕೇಳ್ತಾರೋ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಕೇಳ್ತಾರೋ ಯಾರಿಗೂ ಗೊತ್ತು. ಪಾಯಿಂಟ್ಸ್ ಆಫ್ ಕಂಟಿನ್ಯೂಟಿ ಕೇಳಿದಾಗ ದಯವಿಟ್ಟು ಇದು ಬರೀಬೇಕು, ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಕೇಳಿದಾಗ ದಯವಿಟ್ಟು ಇದು ಬರೀಬೇಕು. ನೋಡಿ, 6ರಲ್ಲಿ ಅದು ತೆಗೆದಾಕ್ಬಿಟ್ರೆ ಆಮೇಲೆ ಎಲ್ಲೂ ಡಿನಾಮಿನೇಟರ್ 0 ಆಗೋದಿಲ್ಲ, ಆವಾಗ 100% ಕಂಟಿನ್ಯೂಟಿ ಆಗುತ್ತೆ. ಡಿನಾಮಿನೇಟರ್ 0 ಆಗಲಿಲ್ಲ ಅಂದ್ರೆ ಡಿಫೈನ್ ಟರ್ಮ್ಸ್ ಬರುತ್ತೆ. ಡಿಫೈನ್ ಟರ್ಮ್ಸ್ ಮೇ ಬಿ ಕಂಟಿನ್ಯೂಸ್. x plus 2n plus 1 whole thing into pi by 2 ಅಂದ್ರೆ ಮಲ್ಟಿಪಲ್ಸ್ ಆಫ್ ಆಡ್ ಮಲ್ಟಿಪಲ್ಸ್ ಆಫ್ 90. ಇದು cos 90 0, 3 times cos 90 0, 5 cos of 5 multiples of 5 into 90 0, cos of 7 into pi by 2 0, 2 1 3 7 ಇವೆಲ್ಲ ಆಡ್ ನಂಬರ್ಸ್, n ಇಂಟಿಜರ್ ನ್ಯಾಚುರಲ್ ನಂಬರ್ಸ್ ಕೊಟ್ಟಾಗ ಬರ್ತಾ ಇರುತ್ತೆ, ಇಂಟಿಜರ್ಸ್ ಕೊಟ್ಟಾಗ ಬರ್ತಾ ಇರುತ್ತೆ. ಅರ್ಥ ಆಯ್ತಾ? ಎಲ್ಲ ಕೇಸಸ್ ಅಲ್ಲೂ ಇಲ್ಲಿ n ಬಿಲಾಂಗ್ಸ್ ಟು z ಅಂತ ಬರೀಬೇಕು, ಇಲ್ಲಾಂದ್ರೆ ಮಾರ್ಕ್ ಹೋಗುತ್ತೇನೋ ಹೇಳಕ್ ಬರೋದಿಲ್ಲ. ಖಂಡಿತವಾಗ್ಲೂ ಹೋಗ್ಬೋದು. n ಬಿಲಾಂಗ್ಸ್ ಟು z ಅಂತ ಬರೋದಿಲ್ಲ ಅಂದ್ರೆ ಮಾರ್ಕ್ ಹೋಗ್ಲಬಹುದು. ಹೌದಾ? ಯಾಕೆ ಯಾವುದಕ್ಕೆ ನೆನ್ಪಿಟ್ಕೋಬೇಕು ಸರ್ ಅಂದಾಗ ಟ್ಯಾನ್ಗೂ ಮತ್ತು ಸೀಕೆಂಟ್ಗೆ. ಸೀಕೆಂಟ್ಗೆ ಯಾಕೆ ಸರ್? ಸಿಮಿಲರ್ಲಿ ನೋಡಿ, ಸೀಕೆಂಟ್ ಎಕ್ಸ್ ಕೂಡ ನಾವು 1/cos x ಅಂತ ಬರುತ್ತೆ. ಸೇಮ್ ಸ್ಟೋರಿ ಕಾಪಿ ಇಲ್ಲಿ ಕಂಪ್ಲೀಟು. ಈ ಸ್ಟೋರಿ ಎಲ್ಲ ಕಾಪಿ ಮಾಡಬೇಕಿಲ್ಲ, ಇದು ಬಿಟ್ಬಿಟ್ಟು ಇದೆಲ್ಲ ಕಾಪಿ ಮಾಡಬೇಕು. ಸೇಮ್ ಆನ್ಸರ್ ಫಾರ್ ದಿ ಸೀಕೆಂಟ್ ಎಕ್ಸ್. ಅಲ್ಲಿಗೆ ಟ್ಯಾನ್ ಎಕ್ಸ್ಗೆ ಸೀಕೆಂಟ್ ಎಕ್ಸ್ಗೆ ಡಿನಾಮಿನೇಟರ್ ಕಾಸ್ ಬರೋದ್ರಿಂದ ಕಂಟಿನ್ಯೂಟಿ ಅನ್ನೋದು ಸೇಮ್ ಆನ್ಸರ್, ಡಿಸ್ಕಂಟಿನ್ಯೂಟಿ ಪಾಯಿಂಟ್ಸ್ ಅನ್ನೋದು ಸೇಮ್ ಆನ್ಸರ್. ಅಲ್ಲಿಗೆ ದಿಸ್ ಇಸ್ ದ ಆನ್ಸರ್ ಫಾರ್ write the points of discontinuity of both tan x and secant x. This is the answer for write the points of continuity of tan x and secant x. ಅಲ್ಲಿಗೆ ಈ ಸ್ಟೋರಿ ಇಲ್ಲಿ ಕಾಪಿ ಮಾಡಬೇಕು, ನನಗೆ ಜಾಗ ಇಲ್ಲ. sin x is over, cos x is over, tan x and secant x at a time over. ಎಲ್ಲ 1 ಮಾರ್ಕ್. ಇವು ಗ್ರೀನಿಂಗ್ ಕಲಂಡರ್ ಮಾಡಿರೋದು ಇಲ್ಲಿ 1 ಮಾರ್ಕ್ ಆನ್ಸರ್ ಮಾಡಬೇಕಾಗಿರೋದು. ಪಾಯಿಂಟ್ಸ್ ಆಫ್ ಕಂಟಿನ್ಯೂಟಿ ಅಂದ್ರೆ ಇಷ್ಟು ಬರೀಬೇಕು, ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಆಫ್ tan x ಅಂದ್ರೆ ಇಷ್ಟು ಬರೀಬೇಕು. ಈ ಕ್ವಶನ್ ಕೂಡ ಸೇಮ್ ಆನ್ಸರ್ಸ್. ಯಾಕೆ? ಇನ್ ಬೋತ್ ದಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ಟರ್ ಡಿಫೈನಿಂಗ್ ಇನ್ ಟರ್ಮ್ಸ್ ಆಫ್ ಸೈನ್ ಅಂಡ್ ಕಾಸ್ ವಿ ಗೆಟ್ cos x ಇನ್ ಡಿನಾಮಿನೇಟರ್ ಫಾರ್ ಬೋತ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಅದಕ್ಕೋಸ್ಕರ ಬೋತ್ ದಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಹ್ಯಾವಿಂಗ್ ಸೇಮ್ ಆನ್ಸರ್, ಸಿಮಿಲರ್ ಆನ್ಸರ್ಸ್. ಇನ್ನು ನಾವಿರ್ತಕ್ಕಂಥದ್ದು ಕೊಸ್ಕೆಂಟ್ ಮತ್ತೆ ಕಾಟ್. ಅರ್ಥ ಆಯ್ತಾ? ಸಾಧ್ಯವಾದ್ರೆ ಇಂಕ್ ಚೇಂಜ್ ಮಾಡಿ ಇಲ್ಲೇ ಬರ್ದಾಕ್ತೀನಿ. ಇದು ಆಸ್ ಇಟ್ ಇಸ್ ಕಾಪಿ ಮಾಡಬೇಕಿಲ್ಲಿ. ಆಮೇಲೆ ಇಲ್ಲೊಂದು ಸ್ಟಾರ್ ಮಾರ್ಕ್ ಹಾಕ್ತಾ ಇದ್ದೀನಿ. ಯಾವ್ದು ಬೇಕಾದ್ರೆ ತೊಗೊಳ್ಳಿ, ಫಸ್ಟ್ ಕಾಟ್ ಎಕ್ಸ್ ತೊಗೊಳ್ಳಿ, ಆಮೇಲೆ ನೋಡಿ cot x is equal to cos x by sin x. ಇಲ್ಲಷ್ಟೇ cosecant x is equal to 1 by sin x. ಎರಡಕ್ಕೂ ಡಿನಾಮಿನೇಟರ್ ಏನಿದೆ? sin x ಇದೆ. ಇದು sin x is equal to 0 implies x belongs to n pi ಅಂತ. x n pi ಅಂದ್ರೆ ಎನಿ ಮಲ್ಟಿಪಲ್ ಆಫ್ pi. ಇಲ್ಲೇ n belongs to z ಅಂತ ಅನಿಸ್ತಿದ್ಯಾ? ಎಷ್ಟು ಕಾಣಿಸ್ತಿದೆ? ಇನ್ನೂ ಸ್ವಲ್ಪ ಸ್ಪೇಸ್ ಇದೆ. ಅಲ್ಲಿಗೆ ಎಕ್ಸ್ ಜಾಗದಲ್ಲಿ n ಪೈ ಹಾಕಲಿಲ್ಲ ಅಂದ್ರೆ ಡಿನಾಮಿನೇಟರ್ 0 ಆಗಲ್ವಂತೆ. ಡಿನಾಮಿನೇಟರ್ 0 ಆಗದ್ರೆ ಬೆನಿಫಿಟ್ ಸರ್ ನಮಗೆ? ಖಂಡಿತವಾಗ್ಲೂ ಬೆನಿಫಿಟ್. ಯಾವ ರೀತಿ ಸರ್? ಡಿನಾಮಿನೇಟರ್ 0 ಆಗಲಿ ಅಂದ್ರೆ ನಾಟ್ ಡಿಫರೆಂಟ್ ಟರ್ಮ್ ಬರಲ್ಲ, ಅವಾಗ ಕಂಟಿನ್ಯೂಟಿ ಆಗುತ್ತೆ. ಅಲ್ಲಿಗೆ ಪಾಯಿಂಟ್ಸ್ ಆಫ್ ಕಂಟಿನ್ಯೂಟಿ ಕೇಳಿದಾಗ ದೇರ್ ಫೋರ್ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಫಸ್ಟ್ ಬರೀತೀನಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಅಲ್ಲಿ ಪಾಯಿಂಟ್ಸ್ ಆಫ್ ಕಂಟಿನ್ಯೂಟಿ ಫಸ್ಟ್ ಬರ್ತದಂತ. ಇಲ್ಲಿ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಎಕ್ಸ್ ಬಿಲಾಂಗ್ಸ್ ಟು ಎನ್ ಪೈ, ಎನ್ ಬಿಲಾಂಗ್ಸ್ ಟು ಝೆಡ್. ಇವೇ ನೀವು ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ. ಹಾಗಾದ್ರೆ ಪಾಯಿಂಟ್ಸ್ ಆಫ್ ಕಂಟಿನ್ಯೂಟಿ ಏನಿರ್ಬೋದು? ಎನ್ ಬಿಲಾಂಗ್ಸ್ ಟು ಝೆಡ್. ದೇರ್ ಫೋರ್ ಪಾಯಿಂಟ್ಸ್ ಆಫ್ ಯಾವ್ದಾವ್ದಕ್ಕಿದು? ಕಾಟ್ ಎಕ್ಸ್ಗೆ ಮತ್ತೆ ಕೊಸ್ಕೆಂಟ್ ಎಕ್ಸ್ಗೆ. ಪಾಯಿಂಟ್ಸ್ ಆಫ್ ಕಂಟಿನ್ಯೂಟಿ ಏನಿರ್ಬೋದು? ಎಲ್ಲರಿಗೂ ಗೊತ್ತಿರೋದು ಆರ್ ಎಕ್ಸಾಮ್ಷನ್ ಆಫ್ ಎನ್ ಪೈ, ಎನ್ ಬಿಲಾಂಗ್ಸ್ ಟು ಝೆಡ್. ಅವರಿಗೆ ದೇರ್ ಆರ್ two one mark questions. Number 1, write the points of continuity of cot x. ಇಲ್ಲಿ ಕಾಟ್ ಇರ್ತಕ್ಕಂಥದ್ದು ಇದು ಓವರ್ ರೈಟ್ ಮಾಡಿದ್ರೆ ಈ ಮಾರ್ಕರ್ ಇಂದ ಎದುರೋಗ. ರೈಟ್ ದ ಪಾಯಿಂಟ್ಸ್ ಆಫ್ ಕಂಟಿನ್ಯೂಟಿ ಆಫ್ ಕಾಟ್ ಎಕ್ಸ್ ಕೇಳಿದ್ರು, ರೈಟ್ ದ ಪಾಯಿಂಟ್ಸ್ ಆಫ್ ಕಂಟಿನ್ಯೂಟಿ ಆಫ್ ಕೊಸ್ಕೆಂಟ್ ಎಕ್ಸ್ ಕೇಳಿದ್ರು. ಕಂಟಿನ್ಯೂಟಿ ಕೇಳಿದ್ರಿಂದ ನೋಡಿ 6ರಲ್ಲಿ n ಪೈ ತೆಗೆದಾಕಿದ್ರೆ ಮತ್ತೆ ಪ್ರಾಬ್ಲಮ್ ಎಲ್ಲೂ 0 ಬರಲ್ಲ, ಅವಾಗ ಡೆಫಿನೆಟ್ ಆಗಿ ಕಂಟಿನ್ಯೂಟಿ ಆಗುತ್ತೆ. ಅಲ್ಲಿ ಇಲ್ಲೂ ಅಷ್ಟೇ. ಇದೇನಿದು? ಇದು ದಿಸ್ ಇಸ್ ದ ಕ್ವಶನ್ ಫಾರ್ ಕಂಟಿನ್ಯೂಟಿ. ಇದು ಡಿಸ್ಕಂಟಿನ್ಯೂಟಿ. ಇದಷ್ಟೇ ಡಿಸ್ಕಂಟಿನ್ಯೂಟಿ. ಇದು ಬಂದು ಕಂಟಿನ್ಯೂಟಿ ಬರ್ದಿದ್ದೀನಿ ಇಲ್ಲೇನೆ. ಡಿಸ್ಕಂಟಿನ್ಯೂಟಿ 1 ಮಾರ್ಕ್ ಕ್ವಶನ್ಸ್ ಕೇಳ್ತಾರೆ, ತುಂಬಾ ಕೇರ್ಫುಲ್ ಆಗಿರ್ಬೇಕು. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡಾಕ್ತೀನಿ. ರೈಟ್ ದ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಆಫ್ ಕಾಸ್ ಎಕ್ಸ್.
ನೋ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ. ರೈಟ್ ದ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಆಫ್ ಕಾಟೆಕ್ಸ್. ಕಾಟ್ ಡಿಸ್ಕಂಟಿನ್ಯೂಟಿ ಕೇಳಿದ್ದಾರೆ, ಎಲ್ಲಿ ಡಿಸ್ಕಂಟಿನ್ಯೂಟಿ ಆಗುತ್ತಂತ. ಎಲ್ಲಿ sin x 0 ಆಗುತ್ತೋ ಆ ಪ್ಲೇಸ್ ಸೆಲೆಕ್ಟ್ ಮಾಡ್ಕೋ. ನೋಡಿ x = n π ಹಾಕು, sin 0 ಬರುತ್ತೆ, ಕಾಟ್ ನಾಟ್ ಡಿಫೈನ್. sin 0 ಬಂದ್ರೆ ಎನಿಥಿಂಗ್ ಬೈ 0 ನಾಟ್ ಡಿಫೈನ್. ಅದಕ್ಕೆ ಕಾಟ್ ಈಸ್ ನಾಟ್ ಕಂಟಿನ್ಯೂಸ್. ನಾಟ್ ಡಿಫೈನ್ ಟರ್ಮ್ಸ್ ಆಲ್ವೇಸ್ ನಾಟ್ ಕಂಟಿನ್ಯೂಸ್. ಡಿಫೈನ್ ಟರ್ಮ್ಸ್ ಮೇ ಬಿ ಕಂಟಿನ್ಯೂಸ್, ನಾಟ್ ಡಿಫೈನ್ ಟರ್ಮ್ಸ್ ನಾಟ್ ಕಂಟಿನ್ಯೂಸ್, ಡಿಸ್ಕಂಟಿನ್ಯೂಸ್ ಆಗ್ತವೆ. ಸೊ ಅಲ್ಲಿಗೆ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಆಫ್ ಕಾಟೆಕ್ಸ್ ಅಂದಾಗ ಇದು ಬರೀಬೇಕು, ಪಾಯಿಂಟ್ಸ್ ಆಫ್ ಕಂಟಿನ್ಯೂಟಿ ಆಫ್ ಕಾಟೆಕ್ಸ್ ಅಂದಾಗ ಇದು ಬರೀಬೇಕು, ಕಂಟಿನ್ಯೂಟಿ ಎಂದಾಗ ಇದು ಬರೀಬೇಕು. ಯಾಕಂದ್ರೆ ಕಂಟಿನ್ಯೂಸ್ ಆಗ್ಬೇಕಂದ್ರೆ n π ಅಡ್ಡ ಬರುತ್ತೆ ನಮಗೆ, n π ಡಿಸ್ಕಂಟಿನ್ಯೂಟಿ ಇರೋದು ತೆಗೆದಾಕಿದ್ರೆ ಕಂಟಿನ್ಯೂಟಿ ಬರುತ್ತೆ. ಸೊ ದೇರ್ ಆರ್ 6 1 mark questions here, maybe 12. Continuity about 6 trigonometric ratios, discontinuity about 6 trigonometric ratios, 6 + 6 12 1 mark questions ರೆಡಿ ಮಾಡಬಹುದು. ಇಲ್ಲಿ ನೀವು ಜಾಣರಾದ್ರೆ, ನೀವು ಜಾಣರಲ್ಲ, ಕ್ವಶನ್ ಪೇಪರ್ ಸೆಟ್ ಮಾಡಿರೋ ಜಾಣರಾದ್ರೆ ನೀನು ಮೂರ್ಖನಾಗ್ತೀಯ. They can ask, write the points of continuity of all 6 trigonometric ratios individually. ಎಲ್ಲ ಎಕ್ಸಾಮ್ ಅಲ್ಲಿ 6 ಒಂದೇ ಸಲ ಕೇಳ, ಒಂದು ಯಾವ್ದಾದ್ರು ಒಂದು ಮೈನಲ್ಲಿ ಒಂದು ಕೇಳ್ತಾನೆ 1 ಮಾರ್ಕ್ಗೆ. ಅಥವಾ ಫೈಂಡ್ ದ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಅಂತ ಕೇಳ್ಬೋದು. ಒಟ್ಟು ನಿಮ್ಮ ಹತ್ರ ಇಷ್ಟು ಎಕ್ಸ್ಪ್ಲನೇಷನ್ ಅಲ್ಲೇ 12 ಕ್ವಶನ್ಸ್ ಆನ್ಸರ್ಸ್ ಇರ್ಬೇಕು ನೋಡಿ. ಅದರಲ್ಲಿ ನಮ್ಮ ಅದೃಷ್ಟ ಏನಂದ್ರೆ, ದಿಸ್ ಇಸ್ ದ ಕಾಮನ್ ಆನ್ಸರ್ ಫಾರ್ ಟ್ಯಾನ್ ಅಂಡ್ ಸಿಕೆಂಟ್, ದಿಸ್ ಇಸ್ ದ ಕಾಮನ್ ಆನ್ಸರ್ ಫಾರ್ ಟ್ಯಾನ್ ಅಂಡ್ ಸಿಕೆಂಟ್, ದಿಸ್ ಇಸ್ ದ ಕಾಮನ್ ಆನ್ಸರ್ ಫಾರ್ ಕಾಟ್ ಅಂಡ್ ಕೊಸ್ಕೆಂಟ್. ಯಾಕಂದ್ರೆ ಕಾಟ್ ಅಂಡ್ ಕೊಸ್ಕೆಂಟ್ ಡಿನಾಮಿನೇಟರ್ ಎರಡರಲ್ಲೂ ಸೈನ್ ಬರುತ್ತೆ, ಟ್ಯಾನ್ ಅಂಡ್ ಸಿಕೆಂಟ್ ಡಿನಾಮಿನೇಟರ್ ಎರಡರಲ್ಲೂ ಕಾಸ್ ಬರುತ್ತೆ. ಆ ರೀತಿ ಕಲ್ತ್ಕೋಬೇಕು, ನೆಗ್ಲೆಕ್ಟ್ ಮಾಡಬಾರ್ದು. ದಿಸ್ ಪ್ರಾಬ್ಲಮ್ ನಾವು 27 ಇಸ್ ನಾಟ್ ಅಂಡರ್ ಪಾರ್ಟ್ ಇ 4 marks ಅಲ್ಲ. ನಾನು ನೋಟ್ಸ್ ಪ್ರಿಪೇರ್ ಮಾಡುವಾಗ ಇವೆಲ್ಲ ಮರ್ತಿರ್ತೀನಿ, ಮಧ್ಯದಲ್ಲಿ ಹಾಕ್ಬಿಟ್ಟಿದ್ದೀನಿ. ಅಬ್ಸಲ್ಯೂಟ್ ಪ್ರಿಪರೇಷನ್ ಇಲ್ಲ ನೋಟ್ಸು, ಅಲ್ಲೆಲ್ಲೆಲ್ಲೂ ಸಬ್ಜೆಕ್ಟ್ ಮಿಕ್ಸ್ ಮಾಡಾಕಿದ್ದೀನಿ. ಇಲ್ಲಿ ದಯವಿಟ್ಟು ಇನ್ನೊಂದು ಇಂಗ್ಲಿಷ್ ಸೆಂಟೆನ್ಸ್ ನಿಮಗೆ ಫಾರ್ಮೇಷನ್ ಡಿಸ್ಕಂಟಿನ್ಯೂಟಿ ಆಗುತ್ತೆ, ಅಟ್ ಅಂತ ಮೆನ್ಷನ್ ಮಾಡಬೇಕು. ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಅಟ್ x = n π n belongs to z. ಪಾಯಿಂಟ್ಸ್ ಆಫ್ ಕಂಟಿನ್ಯೂಟಿ ಅಟ್ x = ನೀವು ಬರ್ಕೋಬೇಕು. x = ಆದ್ಮೇಲೆ ಈ ಈಕ್ವೇಶನ್ ಬರಬೇಕು. x = ಆದ್ಮೇಲೆ ಇದು ಕರೆಕ್ಟ್ ಆಗಿ ಬಂದಿದೆ n π ಅಂತ. ಇಲ್ಲ ಅಟ್ x = ಅಂದ್ಮೇಲೆ ಇದು ಬರಬೇಕು. ನಾನು ಮತ್ತೆ ವರ್ಷ ಬರೆಯೋದಕ್ಕಾಗೋದಿಲ್ಲ, ದಯವಿಟ್ಟು ಅದನ್ನ ಕರೆಕ್ಷನ್ ಮಾಡ್ಕೊಳ್ರಿ. ಇಲ್ಲೊಂದು ನೋಟ್ ಪಾಯಿಂಟ್ ಬರ್ತಿದ್ರೆ 28th ಪ್ರಾಬ್ಲಮ್ಗೆ ಅಂತಲ್ಲ, ಇದ್ರ ಕೆಳಗೆ ಏನೆಲ್ಲ ಪ್ರಾಬ್ಲಮ್ಸ್ ಇದೆಯೋ ಆ ಪ್ರಾಬ್ಲಮ್ಸ್ಗೆಲ್ಲ ವರ್ತಿಸ್ತವೆ. ಏನ್ ಸರ್ ಅದು? ಇದು ಆಲ್ರೆಡಿ ನೀವು ಇನ್ವರ್ಸ್ ಫಂಕ್ಷನ್ಸ್ ಅಲ್ಲಿ ನೋಡಿದ್ರೆ, ಎಫ್ ಕಾಂಪೋಸಿಟ್ ಜಿ, ಜಿ ಕಾಂಪೋಸಿಟ್ ಎಫ್, ಕಾಂಪೋಸಿಷನ್ ಒಂದು ಫಂಕ್ಷನ್ ಒಳಗೆ ಇನ್ನೊಂದು ಫಂಕ್ಷನ್. ಅರ್ಥ ಆಯ್ತಾ? ಅರ್ಥ ಮಾಡಿಸ್ತೀನಿ. ಕಾಂಪೋಸಿಷನ್ ಫಂಕ್ಷನ್ಸ್ ಅಂದ್ರೆ ಏನು ಹೇಳಿ ಸರ್? sin x ಇಸ್ ನಾಟ್ ಕಾಂಪೋಸಿಟ್ ಫಂಕ್ಷನ್. ಅಂದ್ರೆ ಒಂದು ಫಂಕ್ಷನ್ ಒಳಗಡೆ ಇನ್ನೊಂದು ಫಂಕ್ಷನ್ ಸೇರಿಲ್ಲ, ಪ್ಯೂರ್ ಟ್ರಿಗ್ನಾಮೆಟ್ರಿ. ನೋಡಿ ಇಲ್ಲಿ ಸೈನ್ ಒಳಗಡೆ ಲಾಗ್ ಸೇರಿಸ್ಬಿಟ್ಟೆ, ಸೈನ್ಗೆ ಲಾಗ್ ಮಲ್ಟಿಪ್ಲೈ ಮಾಡಿಲ್ಲ. ನೋಡಿ ಎಕ್ಸ್ ಪ್ಲೇಸ್ ಅಲ್ಲಿ ಲಾಗ್ ಸೇರಿಸ್ಬಿಟ್ಟೆ. ಇದು ಕಾಂಪೋಸಿಟ್ ಫಂಕ್ಷನ್ ಆಫ್ 2 functions, ಸೈನ್ ಅಂಡ್ ಲಾಗ್. ಇದು ನಾಟ್ ಎ ಕಾಂಪೋಸಿಟ್ ಫಂಕ್ಷನ್. ಯಾಕೆ ಸರ್? ಟ್ರಿಗ್ನಾಮೆಟ್ರಿ ಫಂಕ್ಷನ್ ಒಂದೇ ಇದೆ. ಆಮೇಲೆ sin x ಇಂಟು ಲಾಗ್ ಎಕ್ಸ್ ಬರೀತೀನಿ, ದಟ್ ಈಸ್ ಆಲ್ಸೋ ನಾಟ್ ಎ ಕಾಂಪೋಸಿಟ್ ಫಂಕ್ಷನ್. ಅಂದ್ರೆ ಒಂದು ಫಂಕ್ಷನ್ ಒಳಗಡೆ ಇನ್ನೊಂದು ಸೇರ್ಕೊಂಡ್ಬಿಡ್ಬೇಕು. ಒಂದು ಫಂಕ್ಷನ್ ಪಕ್ಕದಲ್ಲಿ ಇನ್ನೊಂದು ಫಂಕ್ಷನ್ ಮಲ್ಟಿಪ್ಲೈ ಆದ್ರೆ ಕಾಂಪೋಸಿಟ್ ಕರೆಯಲ್ಲ ನಾವು. ನೋಡಿ ಸೈನ್ ಒಳಗಡೆ ಲಾಗ್ ಸೇರ್ಕೊಂಡಿದೆ ಅಂದ್ರೆ ಯಾವುದೋ ಒಂದು ಎಕ್ಸ್ ಅನ್ನು ರಿಪ್ಲೇಸ್ ಮಾಡಿ ಒಂದೊಂದು ಫಂಕ್ಷನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅದು ಕಾಂಪೋಸಿಟ್ ಫಂಕ್ಷನ್ ಅಂತ ಕರಿತೀವಿ. ಇನ್ನು ಮುಂದೆ ಅಂತ ಫಂಕ್ಷನ್ಸ್ ಬಂದಾಗ ಕಂಟಿನ್ಯೂಟಿ ಹೇಗೆ ಸರ್ ಬರೆಯೋದು ಅನ್ನೋದು ಹೇಳ್ಕೊಡ್ತೀನಿ. ನೋಡಿ ಹೊರಗಡೆ ಇರ್ತಕ್ಕಂಥದ್ದು ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಸೈನ್ ಎಕ್ಸ್, ಅಂದ್ರೆ ಈ ಪ್ಲೇಸಲ್ಲಿ ಲಾಗ್ ಎಕ್ಸ್ ಪ್ಲೇಸಲ್ಲಿ ಎಕ್ಸ್ ಹಾಕಿದ್ರೆ ಸೈನ್ ಎಕ್ಸ್ ಬರುತ್ತೆ. ಅದು ಕಂಟಿನ್ಯೂಟಿ ಅಂತ ಹೇಳಿದೀವಾ ಇಲ್ವಾ? ಖಂಡಿತವಾಗ್ಲು ಸರ್. ಆಮೇಲೆ ಒಳಗಡೆ ಇರ್ತಕ್ಕಂಥದ್ದು ಕಾಂಪೋಸಿಟ್ ಫಂಕ್ಷನ್ ಒಳಗಡೆ ಇರ್ತಕ್ಕಂಥದ್ದು ಅದು ಕಂಟಿನ್ಯೂಟಿ ಇಲ್ಲ ಚೆಕ್ ಮಾಡಬೇಕು. ಹೊರಗಡೆ ಫಂಕ್ಷನ್ ಒಳಗಡೆ ಫಂಕ್ಷನ್ ಎರಡು ಕಂಟಿನ್ಯೂಟಿ ಹಾಕಿದ್ರೆ ಅಲ್ಲ, ಆದ್ರೆ ಈ ನೋಟ್ ಪಾಯಿಂಟ್ ಯೂಸ್ ಮಾಡಿಕೊಂಡು ನಾವು ಎಸ್ ಇಟ್ ಇಸ್ ಕಂಟಿನ್ಯೂಸ್ ಅಂತ ಬರ್ದಾಗ್ಬೋದು. ಇಲ್ಲಷ್ಟೇ 28 ಆದ್ಮೇಲೆ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ 4 ಮಾರ್ಕ್ಸ್ಗೆ. ಮತ್ತೆ ರೀಸ್ಟಾರ್ಟ್ ಆಗುತ್ತೆ. ನೋಡಿ ನಾನು ನೋಟ್ಸ್ ಯಾವ ರೀತಿ ಮಾಡಿದೆ ಅಂದ್ರೆ, ಈ 28 ಮತ್ತೆ 29 ಈ ಕಾಂಪೋಸಿಟ್ ಫಂಕ್ಷನ್ಸ್ ಎಲ್ಲ ಲಾಸ್ಟ್ಗೆ ಆಗ್ಬೇಕಿತ್ತು, 4 ಮಾರ್ಕ್ಸ್ ಎಲ್ಲ ಒಂದ್ ಕಡೆ ಹಾಕ್ಬೇಕಿತ್ತು. ನೋಡಿ ಆವಾಗಲೇ 4 ಮಾರ್ಕ್ಸ್ ಸ್ಟಾರ್ಟ್ ಆಯ್ತು. 24, 25, 26 3 4 ಮಾರ್ಕ್ಸ್. ಆಮೇಲೆ 27, 28, 29 ಮತ್ತೆ ಆ 3 4 ಮಾರ್ಕ್ಸ್ ಅಲ್ಲ ಅಂತ ಹೇಳಕ್ ಬರಲ್ಲ, ಅನ್ಇಂಪಾರ್ಟೆಂಟ್ ಫಾರ್ 4 ಮಾರ್ಕ್ಸ್ ಅಂತ ಇವೆಲ್ಲಾನು. ಬಟ್ ಕೇಳ್ಬೋದು, ಹೇಳಕ್ಕಾಗೋದಿಲ್ಲ. ಇದುವರೆಗೂ ಕ್ವಶನ್ ಪೇಪರ್ಗಳಿಲ್ಲ, ಬಟ್ ಪ್ರಿಪರೇಟರಿ ಎಕ್ಸಾಮ್ಸ್ ಅಲ್ಲಿ ಬೇರೆ ಡಿಸ್ಟ್ರಿಕ್ಟ್ ಪೇಪರ್ಸ್ ಅಲ್ಲಿ ಕ್ವಶನ್ಸ್ ಇದೆ. ಆದ್ಮೇಲೆ ಆನ್ಯುವಲ್ ಎಕ್ಸಾಮ್ ಸೆಲೆಕ್ಟ್ ಮಾಡ್ಕೊಂಡ್ರೆ ತಪ್ಪೇನಿಲ್ಲ. ಅಲ್ಲಿಗೆ ಅಬೋ ಅವರೇಜ್ ಸ್ಟೂಡೆಂಟು ನಾನೇನು ಅನ್ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ ಅವನೇನು ಕೇಳಿಸ್ಕೋಬಾರ್ದು. ಅಬೋ ಅವರೇಜ್ ಅವನು 40 ಪ್ರಾಬ್ಲಮ್ಸು ವರ್ಕೌಟ್ ಮಾಡಾಕಿದ್ರೆ ನಿನಗೆ 4 ಮಾರ್ಕ್ಸ್ ಬರೋದು.
ಅಬೋವ್ ಅವರೇಜ್ ಅವನ ಕತೆ, ಬಿಲೋ ಅವರೇಜ್ ಅವನ ಕತೆ 24 ಮಾರ್ಕ್ ಮಾಡ್ಕೊ, 24, 25, 26, ಆಮೇಲೆ 27 ಬೇಡ, 28 ಬೇಡ, 29 ಬೇಡ, 4 ಮಾರ್ಕ್ಸ್ಗೆ ಬಿಲೋ ಅವರೇಜ್ ಜಸ್ಟ್ ಪಾಸ್ ಅವನಿಗೆ ಲೆಕ್ಕಾಚಾರ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಎಸ್, ಈ ಬೇಸಿಸ್ ಮೇಲೆ ನಾವು 28th ಪ್ರಾಬ್ಲಮ್ ಅನ್ನು ಮಾಡ್ತೇವೆ. ಶೋ ದಟ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೂಪರ್ ಪ್ರಾಬ್ಲಮ್ ಇದು ಸೈನ್ ಆಫ್ ಎಕ್ಸ್ ಸ್ಕ್ವೇರ್. ಫಂಕ್ಷನ್ ಒಳಗಡೆ ಇನ್ನೊಂದು ಫಂಕ್ಷನ್ ಸೇರ್ಕೊಂಡ್ಬಿಟ್ಟಿದೆ, ಗೊತ್ತಾಗ್ತಿದ್ಯಾ? ಇಲ್ಲಿ ನಾವು ಮಾಡಬೇಕಾದ ಕೆಲಸ ಇಷ್ಟೇ. ಎಲ್ಲರೂ ಇಲ್ಲಿ ನೋಡಿ, 2 ಎಕ್ಸ್ಟ್ರಾ ಫಂಕ್ಷನ್ಸ್ ಅನ್ನ ಡಿಫೈನ್ ಮಾಡ್ಬೇಕು ನಾವು. ಯಾವ್ದಾ ಸರ್? ಪ್ಲೀಸ್ ಎಲ್ಲರೂ ಇಲ್ಲಿ ನೋಡಿ. ಲೆಟ್ ಈ ಎಕ್ಸ್ ಸ್ಕ್ವೇರ್ನ ನಾವು ಸ್ವಲ್ಪ ಹೊತ್ತು ಒಂದು 4-5 ಸೆಕೆಂಡ್ ಎಕ್ಸ್ ಅಂತ ಟ್ರೀಟ್ ಮಾಡಿದ್ರೆ ನಿಮ್ಗೆ ಇದೆಲ್ಲ ಹೆಂಗ್ ಕಾಣಿಸುತ್ತೆ? ಸೈನ್ ಎಕ್ಸ್ 100%. ಅಲ್ಲಿಗೆ ಇದು ಸೈನ್ ಎಕ್ಸ್ ತರ ಕಾಣ್ತಿದೆ, ಬಟ್ ಇನ್ ಪ್ಲೇಸ್ ಆಫ್ ಎಕ್ಸ್, ಎಕ್ಸ್ ಇಸ್ ನಾಟ್ ದೇರ್, ಎಕ್ಸ್ ಸ್ಕ್ವೇರ್ ದೇರ್. ದಟ್ಸ್ ವಾಟ್ ವಿ ಆರ್ ಕಾಲ್ ಇಟ್ ಆಸ್ ಎ ಕಾಂಪೋಸಿಟ್ ಫಂಕ್ಷನ್. ಅದಕ್ಕೋಸ್ಕರ ನಾವು ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್. ಫಸ್ಟ್ ಇಂದ ಕಲ್ತ್ಕೊಳ್ಳಿ. ಈ ಜಿ ಡಿಫೈನ್ ಮಾಡಿದ್ದು ಎಲ್ಲರಿಗೂ ಅರ್ಥ ಆಗಲ್ಲ, ಇಂಥ ಪ್ರಾಬ್ಲಮ್ಸ್ 3-4 ಇದೆ. ಪ್ಲೀಸ್ ಎಲ್ಲರೂ ಇಲ್ಲಿ ನೋಡಿ. ಎಕ್ಸ್ ಸ್ಕ್ವೇರ್ ಪ್ಲೇಸ್ ಅಲ್ಲಿ ಎಕ್ಸ್ ಇದ್ದಿದ್ರೆ ಇದು ಕಾಂಪೋಸಿಟ್ ಫಂಕ್ಷನ್ ಆಗ್ತಿತ್ತಾ? ಅಲ್ಲ, ಸೈನ್ ಎಕ್ಸ್ ಆಗ್ತಿತ್ತು ಸರ್. ಅಲ್ಲಿಗೆ ನಮ್ಮನ್ನ ಕಾಂಪೋಸಿಟ್ ಫಂಕ್ಷನ್ ಕರ್ಕೊಂಡು ಹೋಗ್ತಾ ಇರೋ ಫಂಕ್ಷನ್ ಆದ್ರೂ ಯಾವುದು? ಎಕ್ಸ್ ಸ್ಕ್ವೇರ್. ಅಲ್ಲಿಗೆ ಒಂದು ಫಂಕ್ಷನ್ ಇನ್ನೊಂದು ಫಂಕ್ಷನ್ ಸೇರ್ಕೊಂಡಿದೆಯಾ? ಸೇರ್ಕೊಂಡಿದೆ. ಯಾವ್ದ್ರಲ್ಲಿ ಯಾವ್ದು ಸೇರ್ಕೊಂಡಿದೆ? ಸೈನಲ್ಲಿ ಎಕ್ಸ್ ಸ್ಕ್ವೇರ್ ಸೇರ್ಕೊಂಡಿದೆ. ಅಲ್ಲಿಗೆ ನಾನು ಸುಮ್ಮನೆ ಸೈನ್ ಅಂತ ಬರೆದ್ರೆ ತಪ್ಪಾಗುತ್ತೆ. ಎಕ್ಸ್ ಸ್ಕ್ವೇರ್ ಪಕ್ಕಕ್ಕೆ ತೆಗೆದು ಹಾಕಿದ್ರೆ ಬರೀ ಸೈನ್ ಸ್ಪೆಲ್ಲಿಂಗ್ ಬರುತ್ತೆ. ಏನಾದ್ರೂ ಮೀನಿಂಗ್ ಆ ಮ್ಯಾಥಮೆಟಿಕ್ಸ್ ಅಲ್ಲಿ ಇಲ್ಲ. ಹಾಗದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಎಕ್ಸ್ ಬರೀತಾ ಇದನ್ನ ಹೊರತು ಈ ಎಕ್ಸ್ ಸ್ಕ್ವೇರ್ ತಗೊಂಡಿರ್ತಕ್ಕಂಥ ಎಕ್ಸ್ ಅಲ್ಲವೇ ಅಲ್ಲ. ಏನ್ ಮಾಡಿದ್ರು ಸರ್? ಕಾಂಪೋಸಿಟ್ ಫಂಕ್ಷನ್ ಅಲ್ಲಿ ಕಾಂಪೋಸಿಷನ್ ಎಲ್ಲಿ ನಡೆದಿದೆ ಅಂತ ಐಡೆಂಟಿಫೈ ಮಾಡೋದನ್ನ ಪಕ್ಕಕ್ಕೆ ತೆಗೆದೆ. ಏನ್ ತೆಗೆದ್ರಿ ಸರ್? ಎಕ್ಸ್ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಪಕ್ಕಕ್ಕೆ ತೆಗೆದ್ರೆ ಸೈನ್ ಸ್ಪೆಲ್ಲಿಂಗ್ ಏನಾದ್ರೂ ಉಂಟಾ? ಸೈನ್ ಸ್ಪೆಲ್ಲಿಂಗ್ ವಾಟ್ ಇಸ್ ಮೆಂಟ್ ಬೈ ಸೈನ್? ಎಸ್ ಐ ಎನ್ ಇನ್ ಮ್ಯಾಥಮೆಟಿಕ್ಸ್ ಏನು ಲೆಕ್ಕ ಇಲ್ಲ. ಇಲ್ಲಿ ವಿತೌಟ್ ರೈಟಿಂಗ್ ಎನಿಥಿಂಗ್ ಇನ್ ಪ್ಲೇಸ್ ಆಫ್ ಟೀಟಾ, ದಿಸ್ ಇಸ್ ಮೀನಿಂಗ್ಲೆಸ್. ಅದಕ್ಕೆ ನಾನು ಎಕ್ಸ್ ಸೇರಿಸ್ಕೊಂಡೆ. ದಯವಿಟ್ಟು ಆ ಎಕ್ಸ್ ಯಾರು ಕೂಡ ಎಕ್ಸ್ ಸ್ಕ್ವೇರ್ ಅಲ್ಲಿ ಬಂದಿದೆ ಅನ್ಕೋಬಾರ್ದು. ಆಮೇಲೆ ಎಚ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್, ಒಳಗಡೆ ಇರೋ ಫಂಕ್ಷನ್. ಹೌದಾ? ಸೈನ್ ಎಕ್ಸ್ ಮತ್ತೆ ಎಕ್ಸ್ ಸ್ಕ್ವೇರ್ ಎರಡು ಕಂಟಿನ್ಯೂಟಿ ಆದ್ರೆ ಈ ಕಾಂಪೋಸಿಟ್ ಫಂಕ್ಷನ್ ಕಂಟಿನ್ಯೂಟ್ ಆಗುತ್ತೆ ಅಕಾರ್ಡಿಂಗ್ ಟು ದಿಸ್ ನೋಟ್ ಪಾಯಿಂಟ್. ಏನೋ ಯಾರಿಗ್ ಗೊತ್ತು? ಎಸ್, sin x is continuous at all real numbers. No point of discontinuity. ಇವಾಗೆ ಕಲ್ತ್ಕೊಂಡು ಎಕ್ಸ್ ಸ್ಕ್ವೇರ್ ಇಸ್ ಎ ಪ್ಯಾರಾಬೋಲಿಕ್ ಫಂಕ್ಷನ್, ಅದು ಕೂಡ ಕಂಟಿನ್ಯೂಟ್ ಆಗುತ್ತೆ. ಫಂಕ್ಷನ್ ಕಂಟಿನ್ಯೂಸ್ ಅಟ್ ಆಲ್ ರಿಯಲ್ ನಂಬರ್ಸ್. ಎಫ್ ಕಂಟಿನ್ಯೂಸ್, ಜಿ ಕಂಟಿನ್ಯೂಸ್, 100% ಕಾಂಪೋಸಿಷನ್ ಕಂಟಿನ್ಯೂಸ್. ಸರ್ ಇಲ್ಲಿ ಕಾಂಪೋಸಿಷನ್ ಇಲ್ಲ. ಅಲ್ಲಿಗೆ ಬಂದೆ ಇವಾಗ ನೋಡಿ. ಈಗ ನಾನು ಹೇಳ್ಕೊಡ್ತಿರೋದು ಸ್ವಲ್ಪ ಹುಡುಗರು ಬರೆಯಲ್ಲ. ಯಾಕೆ ಸರ್? ಅವ್ರು ಕಾನ್ಸಂಟ್ರೇಷನ್ ಮಾಡಲ್ಲ, ಎಲ್ಲೆಲ್ಲೋ ಇರುತ್ತೆ. ನೋಡಿ ಕಾಂಪೋಸಿಷನ್ ಹೇಗೆ ತೆಗಿತಾರೆ ಅನ್ನೋದು. ಮೇನ್ ಫಂಕ್ಷನ್ ಯಾವುದು ಅಂದ್ರೆ ಯಾವ ಫಂಕ್ಷನ್ ಒಳಗಡೆ ಯಾವ್ದು ಸೇರ್ಕೊಂಡಿದೆಯೋ ಸೇರ್ಕೊಂಡಿರೋದು ಇಂಟರ್ನಲ್ ಫಂಕ್ಷನ್. ಯಾವ್ದ್ರಲ್ಲಿ ಸೇರ್ಕೊಂಡಿದೆ? ಮೇನ್ ಫಂಕ್ಷನ್. ಸೈನ್ ಅಲ್ಲಿ ಎಕ್ಸ್ ಸ್ಕ್ವೇರ್ ಸೇರ್ಕೊಂಡಿದೆ, ಅಲ್ಲಿಗೆ ಸೈನ್ ಮೇನ್ ಫಂಕ್ಷನ್, ಇದು ಇಂಟರ್ನಲ್ ಫಂಕ್ಷನ್. ಅದಕ್ಕೆ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಕನ್ಸಿಡರ್ ಜಿ ಆಫ್ ಎಫ್ ಆಫ್ ಎಕ್ಸ್ ಅಂತ ಸ್ಟಾರ್ಟ್ ಮಾಡಬೇಕು. ಮೇನ್ ಫಂಕ್ಷನ್ ಫಸ್ಟ್ ಸ್ಟಾರ್ಟ್ ಮಾಡಬೇಕು. ಇಂಟರ್ನಲ್ ಫಂಕ್ಷನ್ ಸಾರಿ ಇಂಟರ್ನಲ್ ಫಂಕ್ಷನ್ ಆಮೇಲೆ ಬರೀಬೇಕು. ಇದು ಡೆಫಿನೇಷನ್ ಎಲ್ಲರಿಗೂ ಗೊತ್ತು. ಮ್ಯಾಪಿಂಗ್ ಸಿಂಬಲ್ ಹೊರಟೋಗ್ಬಿಟ್ಟು ಎಚ್ ಆಫ್ ಎಕ್ಸ್ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಿರಬೇಕು. ಜಿ ಹಾಗೆ ಇಲ್ಲಿ ಏನ್ ಮಾಡ್ತಿದೆ ಸರ್? ಈ ಕಾಂಪೋಸಿಟ್ ಮ್ಯಾಪಿಂಗು ಈ ಎಫ್ ಆಫ್ ಎಕ್ಸ್ ಎರಡು ಒಂದೇನಾ ಅಲ್ವಾ ಚೆಕ್ ಮಾಡ್ತೀನಿ ಫಸ್ಟ್. ಎರಡು ಒಂದೇ ಆದ್ರೆ ಈ ನೋಟ್ ಪಾಯಿಂಟ್ ಯೂಸ್ ಮಾಡ್ಕೊಂಡು ಕಂಟಿನ್ಯೂಸ್ ಅಂತ ಬರ್ದಾಕ್ತೀನಿ. ಫಸ್ಟ್ ಪ್ರಾಬ್ಲಮ್ಗೆ ಎಫರ್ಟ್, ಮ್ಯಾಕ್ಸಿಮಮ್ ಎಫರ್ಟ್ ಆಗ್ತಾ ಇದೆ. ಇಂಥ ಪ್ರಾಬ್ಲಮ್ಸ್ ನಮಗೆ 3-4 ಸಿಗುತ್ತೆ. ಫಾಸ್ಟ್ ಆಗಿ ಬರ್ದಾಕ್ತೀನಿ. ಎಷ್ಟು ಬರೆದ್ರೆ 4 ಮಾರ್ಕ್ ಕೊಡ್ತಾರೆ ಅಷ್ಟು ಬರ್ದಾಕ್ತೀನಿ ಅಷ್ಟೇನೆ. ವೆರಿ ಫಸ್ಟ್ ಪ್ರಾಬ್ಲಮ್ಗೆ ತುಂಬಾ ರಿಸ್ಕ್ ತಗೊಳ್ತಾ ಇದ್ದೇನೆ. ಈಗ ಇದು ಎಚ್ ಆಫ್ ಎಕ್ಸ್, ಇದು ಏನಿದು? ಎಚ್ ಆಫ್ ಎಕ್ಸ್. ಎಚ್ ಆಫ್ ಎಕ್ಸ್ ಏನಿದೆ ನಮಗೆ? ಎಕ್ಸ್ ಸ್ಕ್ವೇರ್ ಇದೆ. ಶೂರಾ? ಜಿ ಆಫ್ ಎಕ್ಸ್ ಸೈನ್ ಎಕ್ಸ್ ಆದ್ರೆ ಜಿ ಆಫ್ ಎಕ್ಸ್ ಸ್ಕ್ವೇರ್ ಏನಪ್ಪ ಆಗುತ್ತೆ? ಖಂಡಿತವಾಗ್ಲೂ ಸೈನ್ ಎಕ್ಸ್ ಸ್ಕ್ವೇರ್ ಸರ್. ಮತ್ತಿದೇನಿದು? ಎಫ್ ಆಫ್ ಎಕ್ಸ್. ಅಲ್ಲಿಗೆ ಕೊಟ್ಟಿರೋ ಪ್ರಾಬ್ಲಮ್ ಕಾಂಪೋಸಿಷನ್ ಅಲ್ಲಿ ಇದೆಯಾ ಇಲ್ವಾ ಚೆಕ್ ಮಾಡುದು. ಆಮೇಲೆ ಈ ಕಾಂಪೋಸಿಟ್ ಫಂಕ್ಷನ್ಸ್ ಏನ್ ನಾವು ಎಕ್ಸ್ಟ್ರಾ ಯೂಸ್ ಮಾಡಿದೆವು ಅದರ್ ದನ್ ಎಫ್, ಜಿ ಅಂಡ್ ಎಚ್, ದೋಸ್ ಆರ್ ಕಂಟಿನ್ಯೂಸ್ ಆರ್ ನಾಟ್ ಅಂತ ಮೇಲ್ಗಡೆ ಎಕ್ಸ್ಪ್ಲೇನ್ ಮಾಡಿರ್ಬೇಕು. ಅಲ್ಲಿಗೆ ಎಫ್ ಈಸ್ ಕಾಂಪೋಸಿಟ್
functions of two continuous functions. F is composite function. This is the symbol for composite functions. G and H. F is means is equal to. F is composite function of two continuous functions. ಅದು ಸೆಂಟೆನ್ಸ್ ಅಲ್ಲಿ ಬರೆದಿರೋದು ಈಕ್ವೇಶನ್ ಅಲ್ಲಿ ಇದೆ ನೋಡಿ. F is composition of two continuous functions. F is composition of two continuous functions. Is continuous at all real numbers. 4 marks close. Shall we go to problem number 29? Yes. Yes. There is a simple problem for 4 marks. ಇಲ್ಲಷ್ಟೇ ಮಾಡು ಒಳಗೆ ಎಕ್ಸ್ ಮೈನಸ್ 5 ಸೇರಿಕೊಂಡಿದೆ. ಎಕ್ಸ್ ಮೈನಸ್ 5 ಪಕ್ಕಕ್ಕೆ ತೆಗೆದಾಕಿದ್ರೆ ಮಾಡು ಉಳಿತದೆ. ಏನಾದರೂ ಮೀನಿಂಗ್ ಆ ಮಾಡಲ್ಲಿ ಅಂದರೆ ಎಕ್ಸ್ ಅಂತ. ಎಕ್ಸ್ ಮೈನಸ್ 5 2 ಫಂಕ್ಷನ್ ಸಪ್ರೇಟ್ ಮಾಡಾಕಿದೆ. ನೀವೇನು ಹೇಳ್ತೀರಾ? ನಿಮ್ಮಲ್ಲಿರ್ತಕ್ಕಂಥ ಅತಿಬುದ್ಧಿವಂತನ ಏನು ಸರ್, ಎಕ್ಸ್ ಮೈನಸ್ 5 ಹೊರಗಡೆ ತೆಗೆದಾಕೋದು, ಅಲ್ಲಿ ಖಾಲಿ ಬ್ರಾಕೆಟ್ಸ್ ಇರಬೇಕು ಸರ್, ಅದಕ್ಕೆ ನಿಮ್ಮನ್ನು ಅತಿ ಬುದ್ಧಿವಂತರು ಅಂತ ಕರೆದೆ. ವಾಟ್ ಈಸ್ ಮೆಂಟ್ ಬೈ ದಿಸ್ ಸಿಂಬಲ್ ಇನ್ ಮ್ಯಾಥ್ಸ್? ಮಾಡ್. ತಪ್ಪು. ವಿತೌಟ್ ರೈಟಿಂಗ್ ಸಮಥಿಂಗ್ ಇನ್ಸೈಡ್ ದ ಬ್ರೇಸಸ್ we don't call it as a mod. Now this is mod. This is not a mod. ಯಾಕೆ ಸರ್? ಅಲ್ಲಿ ಏನು ಇದು ನೀನು ಟ್ರಿಗ್ನಾಮೆಟ್ರಿ ಅನ್ನಂಗಿಲ್ಲ, ಇದು SI ಅಂಡ್ ಸೈನ್ ಟ್ರಿಗ್ನಾಮೆಟ್ರಿ ಅನ್ನಂಗಿಲ್ಲ. ಯಾಕೆ ಸರ್? ಅಲ್ಲಿ ಸಮಥಿಂಗ್ ಡಿಫರೆಂಟ್ ಆದರೆ ಟ್ರಿಗ್ನಾಮೆಟಿಕ್ಸ್ ಇರೋದು. ಅರ್ಥ ಆಗ್ತಾ ಹೇಳ್ತಾರದು. ಲಾಗ್ ಎಕ್ಸ್ ಅನ್ನ ಲಾಗರಿಥಮಿಕ್ ಫಂಕ್ಷನ್ ಅಂತ ಹಂಗೆ ಅನ್ಬೋದು. ಲಾಗ್ ಎಕ್ಸ್ ನ ಎಕ್ಸ್ ತೆಗೆದಾಗ್ಬಿಟ್ಟು ನೀನು ಲಾಗ್ ಈಸ್ ಬಿಲಾಂಗ್ಸ್ ಟು ಮ್ಯಾಥ್ಸ್ ಅಂದ್ರೆ ಇಲ್ಲ, ಅದು ಡಿಕ್ಷನರಿ ವರ್ಡ್ ಆಗೋದು, ತುಂಡಾಗುತ್ತೆ ಲಾಗ್ ಅಂದ್ರೆ ಅಲ್ವಾ? ಆ ಥರ ವಿತೌಟ್ ರೈಟಿಂಗ್ ಎನಿಥಿಂಗ್ ಇನ್ಸೈಡ್ ದ ಮಾಡ್ ಸಿಂಬಲ್ ವಿ ಕಾಂಟ್ ಕಾಲ್ ಇಟ್ ಆಸ್ ಎ ಮಾಡ್. ದಟ್ಸ್ ವಾಟ್ ಐ ಆಮ್ ರಿಟೈನ್ ಎಕ್ಸ್. ಅಲ್ಲಿಗೆ ಈ ಎಕ್ಸ್ ಇಲ್ಲಿಗೆ ಬಂದಿದೆ ಅಂದ್ರೆ ತುಂಬಾ ತಪ್ಪು. ಸರಿ ಆಯ್ತಾ? ಎಸ್ ಪ್ಲೀಸ್. ಲೆಟ್ ಇಲ್ಲಿ ಎಫ್ ಇದೆ ಆಲ್ರೆಡಿ. ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಅಂಡ್ ಹೆಚ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಅಂತ ಎರಡು ಫಂಕ್ಷನ್ ಸಪರೇಟ್ ಮಾಡಿದೆ. ಏನು ಮಾಡಿದ್ರು ಸರ್? ಇದು ಕಾಂಪೋಸಿಟ್ ಫಂಕ್ಷನ್ ಅಂತ ಗೊತ್ತಾಯ್ತು ಸರ್. ಹೆಂಗ್ ಸರ್ ಐಡೆಂಟಿಫೈ ಮಾಡೋದು ಕಾಂಪೋಸಿಟ್ ಫಂಕ್ಷನ್? ಒಂದು ಫಂಕ್ಷನ್ ಒಳಗೆ ಇನ್ನೊಂದು ಸೇರ್ಕೊಂಡಿದೆ. ಮಾಡ್ ಒಳಗೆ ಎಕ್ಸ್ ಮೈನಸ್ 5 ಸೇರಿದೆ. ಮಾಡನ್ನು ಸಪರೇಟ್ ಮಾಡಿದೆ, ಎಕ್ಸ್ ಮೈನಸ್ 5 ಸಪರೇಟ್ ಮಾಡಿದೆ. ಇಲ್ಲೂ ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇದೆ, ಇಲ್ಲೆಲ್ಲಿ ಸರ್ 2 ಎಕ್ಸ್ಗಳಿದೆ ಅಂತ ಕ್ವಶನ್ ಕೇಳಬಾರ್ದು. ಇಷ್ಟೊತ್ತಿಗೆ 3ನೇ ಸರಿ ಹೇಳ್ಕೊಡ್ತಾ ಇರೋದು. ಎಕ್ಸ್ ಮೈನಸ್ 5 ಪಕ್ಕಕ್ಕೆ ತೆಗೆದ್ರೆ ಖಾಲಿ ಸ್ಪೇಸ್ ಇದ್ದು ಬಿಡುತ್ತೆ. ಖಾಲಿ ಸ್ಪೇಸ್ ಇದ್ದ ಮೇಲೆ ಅದನ್ನು ಮಾಡ್ ಅಂತ ಕರೆಯಕ್ಕಾಗಲ್ಲ. ಅಲ್ಲಿ ಏನೋ ಒಂದು ತುಂಬಿಸ್ಬೇಕು, ಎಕ್ಸ್ ತುಂಬಿಸಿದ್ರೆ, ಬಟ್ ನಾಟ್ ದಿಸ್ ಎಕ್ಸ್. ನೌ ಮಾಡ್ಯುಲಸ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್ ಅಟ್ ಆಲ್ ರಿಯಲ್ ನಂಬರ್ಸ್. ಪ್ರೂವ್ ಮಾಡಿದ್ವಿ, ಬೇಕಾದ್ರೆ ನೋಡ್ಕೊಡಿ. ಆಲ್ ರಿಯಲ್ ನಂಬರ್ಸ್. ಆಮೇಲೆ ಎಕ್ಸ್ ಮೈನಸ್ 5 ಈಸ್ ಎ ಪಾಲಿನಾಮಿಯಲ್ ಫಂಕ್ಷನ್. ಪಾಲಿನಾಮಿಯಲ್ ಫಂಕ್ಷನ್ ಕಂಟಿನ್ಯೂಸ್ ಅಟ್ ಆಲ್ ರಿಯಲ್ ನಂಬರ್ಸ್. ಕಾಂಪೋಸಿಟ್ ಫಂಕ್ಷನ್ಸ್ ಅಲ್ಲಿ ಎರಡೂ ಕಂಟಿನ್ಯೂಟ್ ಆಗಿದ್ರೆ ಯೂಸಿಂಗ್ ಪ್ರೀವಿಯಸ್ ನೋಟ್ 28th ಪ್ರಾಬ್ಲಮ್ ಸ್ಟಾರ್ಟ್ ಮಾಡಿ ಬರ್ದಿದ್ದ 2 ಲೈನ್ಸ್ ನೋಟ್ ಅಂತ ತಗೋಬೇಕು ನೀವು. ಈಗ ನಾವು ಕನ್ಸಿಡರ್ ವಿಚ್ ಇಸ್ ದ ಮೈನ್ ಫಂಕ್ಷನ್ ಮಾಡ್. ಮಾಡ್ ಏನಂತ ತೊಗೊಂಡ್ರೆ ನಾವು ಜಿ ಆಫ್ ಎಕ್ಸ್, ಅಲ್ಲಿಗೆ ಜಿ ಫಸ್ಟ್ ತಗೊಂಡು ಎಫ್ ಆಫ್ ಆಮೇಲೆ ತಗೋಬೇಕು. ಸೊ ಕಾಂಪೋಸಿಟ್ ಫಂಕ್ಷನ್ ಮ್ಯಾಪಿಂಗ್ ಸಿಂಬಲ್ ಬಿಕಮ್ಸ್ ಬ್ರಾಕೆಟ್ ಆಗುತ್ತೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ. ಸೊ ಜಿ ಹಾಗೆ ಇರುತ್ತೆ. ಎಫ್ ಆಫ್ ಎಕ್ಸ್ ನಾವು ಇದು ಹೆಚ್ಚು ಅಗೈನ್ ಐ ರಿಟರ್ನ್ ದ ಮಿಸ್ಟೇಕ್. ಎಚ್ ಆಫ್ ಎಕ್ಸ್ ನಥಿಂಗ್ ಬಟ್ ಎಕ್ಸ್ ಮೈನಸ್ 5. ಜಿ ಆಫ್ ಎಕ್ಸ್ ಡೆಫಿನೇಷನ್ ಸ್ಟಾರ್ಟ್ಸ್ ವಿತ್ ಮಾಡ್. ಅದಕ್ಕೆ ನಾವು ಜಿ ಆಫ್ ಮತ್ತೆ ಜಿ ಬರಬಾರ್ದು ನೋಡಿ. ಒನ್ಸ್ ಎಚ್ ಬರ್ದಾಕಿರೋ ವ್ಯಾಲ್ಯೂ ಮತ್ತೆ ಇಲ್ಲಿ ಎಚ್ ಬರಬಾರ್ದು. ಒನ್ಸ್ ಜಿ ವ್ಯಾಲ್ಯೂ ಇಲ್ಲಿ ಬರ್ದಾಕಿದ್ರೆ ಮತ್ತೆ ಜಿ ಬರಬಾರ್ದು, ಮಾಡ್ ಬರುತ್ತೆ ಎಕ್ಸ್ ಮೈನಸ್ 5. ಇದೇನಿದು? ಎಫ್ ಆಫ್ ಎಕ್ಸ್. ಎಸ್ ಕನ್ಫರ್ಮ್. ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ ಕಾಂಪೋಸಿಟ್ ಫಂಕ್ಷನ್ಸ್ ಅಲ್ಲಿದೆ ಅನ್ನೋದೊಂದು ಟಾಪಿಕ್. ಆ ಕಾಂಪೋಸಿಟ್ ಫಂಕ್ಷನ್ಸ್ ಎರಡು ಕಂಟಿನ್ಯೂಟ್ ಆಗಿರಬೇಕು ಅನ್ನೋದೊಂದು ಟಾಪಿಕ್. 2 ಟಾಪಿಕ್ ಅಬ್ಸರ್ವ್ ಮಾಡಬೇಕಿಲ್ಲಿ. ದೇರ್ಫೋರ್ ಎಫ್ ಈಸ್ ಕಾಂಪೋಸಿಟ್ ಫಂಕ್ಷನ್ಸ್ ಆಫ್ 2 ಕಂಟಿನ್ಯೂಸ್ ಫಂಕ್ಷನ್ಸ್. ನೋಡಿ, ಕಾಂಪೋಸಿಟ್ ಬರಬೇಕು, 2 ಕಂಟಿನ್ಯೂಸ್ ಫಂಕ್ಷನ್ಸ್ ಬರಬೇಕು. ದೇರ್ಫೋರ್ ಎಫ್ ಈಸ್ ಕಂಟಿನ್ಯೂಸ್ ಅಟ್ ಆಲ್ ರಿಯಲ್ ನಂಬರ್ಸ್. ಕನ್ಕ್ಲೂಷನ್ ಇದು ಇಂಪಾರ್ಟೆಂಟು. ಎಫ್ ಇಸ್ ಕಂಟಿನ್ಯೂಸ್ ಅಂತ ಬರ್ಕೊಂಡು ಬಂದ್ಬಿಟ್ಟಿದೆ. ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಟೈಟ್ ಮಾಡಾಕಿದವನು ಅಟ್ ಆಲ್ ರಿಯಲ್ ನಂಬರ್ಸ್ ಯಾವ ಸ್ಟೂಡೆಂಟ್ ಬರ್ದಿಲ್ಲ ಅವನಿಗೆ 3 ಕೊಡಿ ಅಂತ ಹೋಯ್ತು, 100 ಹೊಟ್ಟೋಯ್ತು. ಸೊ ನಾನು ಕಂಪ್ಲೀಟ್ ಏನೆಲ್ಲ ಸ್ಟಾರ್ಟಿಂಗ್ ಇಂದ ಹಿಡಿದು ಫೈನಲ್ ವರೆಗೂ ಬರೀತದನ್ನು ಅದೆಲ್ಲ ಸ್ಕೀಮ್ ಪ್ರಕಾರ ಇರುತ್ತೆ. ನೀವು ದಯವಿಟ್ಟು ಪಿನ್ ಟು ಪಿನ್ ಕಲ್ತ್ಕೋಬೇಕು.
ಅರ್ಥ ಆಯ್ತಾ? ಇವತ್ತಿನ ಕ್ಲಾಸ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳಕ್ಕೆ ಬರೋದಿಲ್ಲ, ಒಂಥರ ಹೈಲೈಟ್ ಕ್ಲಾಸ್. ಯಾಕೆ ಸರ್? ಪ್ರಿಸ್ಕ್ರೈಬ್ಡ್ ಪ್ರಾಬ್ಲಮ್ಸ್ ಎಲ್ಲ 15 ಪ್ರಾಬ್ಲಮಲ್ಲಿ ಒಂದೇ ಒಂದು ಪ್ರಾಬ್ಲಮ್ 4 ಮಾರ್ಕ್ಸ್ ಕೊಡ್ತಾ ಇದ್ದಾರೆ ಲಾಸ್ಟ್ ಮೇನಲ್ಲಿ ಅಂತಂದರೆ, ಆ 15 ಪ್ರಾಬ್ಲಮ್ಸ್ ಒಂದೇ ದಿನ ವರ್ಕೌಟ್ ಮಾಡಿ ಕಲ್ತ್ಕೊಂಡ್ಬಿಡ್ಬೋದು. ಅದಕ್ಕೆ ಹೈಲೈಟಿಂಗ್ ಕ್ಲಾಸ್ ಅಂತ ಹೇಳ್ತಾ ಇದ್ದೀನಿ. ಎಸ್, ಶಲ್ ವಿ ಗೋ ಟು ಪ್ರಾಬ್ಲಮ್ ನಂಬರ್ 30? ಪ್ರಾಬ್ಲಮ್ ನಂಬರ್ 30 ಸೂಟಬಲ್ ಫಾರ್ 4 ಮಾರ್ಕ್ಸ್. 4 ಮಾರ್ಕ್ಸ್ ಸೂಟಬಲ್ ಆಗುತ್ತೆ. ಮೇನ್ ಫಂಕ್ಷನ್ ಏನು ಕಾಣ್ತಿದೆ ನಿನಗೆ? ಮಾಡ್, ಇದೆಲ್ಲ ಸೇರಿ ಅಲ್ವಾ? ಅಲ್ಲಿಗೆ ಲೆಟ್ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಮಾಡ್ ಎಕ್ಸ್. ಈ ಎಕ್ಸು ಅಲ್ಲ, ಈ ಮಾಡ್ ಎಕ್ಸು ಅಲ್ಲ. ಆಮೇಲೆ ಎಚ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಒಳಗಡೆ ಇರೋದು 1 ಮೈನಸ್ ಎಕ್ಸ್ ಪ್ಲಸ್ ಮಾಡ್ ಎಕ್ಸ್. ನೋಡಿ ಇಲ್ಲಿ ಮಾಡ್ ಎಕ್ಸ್ ಇಸ್ ಆಲ್ವೇಸ್ ಕಂಟಿನ್ಯೂಸ್. ಇಲ್ಲಿ ನೋಡಿದ್ರೆ ಪಾಲಿನಾಮಿಯಲ್ ಪ್ಲಸ್ ಮಾಡ್ ಸಮ್ ಪ್ರಾಪರ್ಟೀಸ್ಗೆ ಹೋಗೋಣ. ಪಾಲಿನಾಮಿಯಲ್ ಫಂಕ್ಷನು ಕಂಟಿನ್ಯೂಸ್, ಮಾಡ್ಯುಲಸ್ ಫಂಕ್ಷನು ಕಂಟಿನ್ಯೂಸ್, ಸಮ್ ಆಫ್ ಟು ಕಂಟಿನ್ಯೂಸ್ ಫಂಕ್ಷನ್ಸ್ ನಾವು ಏನು ಹೇಳ್ತೀವಿ ಸ್ಟಾರ್ಟಿಂಗಲ್ಲಿ ಪ್ರಾಪರ್ಟೀಸಲ್ಲಿ? ಎಫ್ ಇಸ್ ಕಂಟಿನ್ಯೂಸ್, ಜಿ ಇಸ್ ಕಂಟಿನ್ಯೂಸ್, ಎಫ್ ಪ್ಲಸ್ ಜಿ ಕಂಟಿನ್ಯೂಸ್ ಅಂತ ಹೇಳಿ ಹೇಳ್ತೀವಿ. ಫಸ್ಟ್ ಪೇಜಲ್ಲೇ ಇದೆ ಪ್ರಾಪರ್ಟೀಸ್. ಆ ರೀತಿ ನಾವೇನು ಬರ್ದಾಕ್ತೀವಿ? ಸಿಂಪಲ್ ಆಗಿ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ ಎಕ್ಸ್ ಕಂಟಿನ್ಯೂಸ್ ಅಟ್ ಆಲ್ ರಿಯಲ್ ನಂಬರ್ಸ್. ಎಲ್ಲ ಶಾರ್ಟ್ ಫಾರ್ಮ್ ಬರೀತಾ ಇದ್ದೀನಿ, ನೀವು ಆ ಥರ ಮಾಡ್ಕೋಬಾರ್ದು. ಇಸ್ ಈಕ್ವಲ್ ಟು 1 ಮೈನಸ್ ಎಕ್ಸ್ ಪ್ಲಸ್ ಮಾಡ್ ಎಕ್ಸ್ ಈಸ್ ಸಮ್ ಆಫ್ ಪಾಲಿನಾಮಿಯಲ್ ಯಾವುದು? ಇದು ಆ್ಯಂಡ್ ಮಾಡ್ಯುಲಸ್ ಫಂಕ್ಷನ್. ಪಾಲಿನಾಮಿಯಲ್ ಫಂಕ್ಷನ್, ಮಾಡ್ಯುಲಸ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ ಆಲ್ ರಿಯಲ್ ನಂಬರ್ಸ್. ಅಲ್ಲಿಗೆ ಜಿ ಎಫ್ ಎಚ್ ಫಸ್ಟ್ ನೀನು ಕಂಟಿನ್ಯೂಸ್ ಅಂತ ತೋರಿಸ್ದಿರ ಕಾಂಪೋಸಿಷನ್ ಚೆಕ್ ಮಾಡಕ್ಕೆ ಹೋಗಬಾರ್ದು. ನಾವು ಕನ್ಸಿಡರ್ ಮೇನ್ ಫಂಕ್ಷನ್ ಜಿ ಆಫ್ ಎಫ್ ಎಚ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ಸ್ ಟು ಮ್ಯಾಪಿಂಗ್ ಸಿಂಬಲ್ ಬಿಕಮ್ಸ್ ಬ್ರಾಕೆಟ್ ಹೆಚ್ ಆಫ್ ಎಕ್ಸ್. ಜಿ ಹಾಗೆ ಇರಲಿ. ಈ ಹೆಚ್ ಆಫ್ ಎಕ್ಸ್ನ ನಾವು 1 ಮೈನಸ್ ಎಕ್ಸ್ ಪ್ಲಸ್ ಮಾಡ್ ಎಕ್ಸ್ ಅಂತ ಬರೆದಿದ್ದೀವಿ. ಹೌದಾ? ನೋಡಿ ಇಲ್ಲಿ ಎಕ್ಸ್ ಇದ್ರೆ ಆ ಮಾಡ್ ಒಳಗಡೆ ಎಕ್ಸ್ ಬರ್ತಾ ಇದೆ. ಜಿ ಆಫ್ ಎಕ್ಸ್ ಒಂದ್ಸರಿ ಡೆಫಿನೇಷನ್ ನೋಡಿ, ಇಲ್ಲಿ ಎಕ್ಸ್ ಇದ್ರೆ ಅಲ್ಲಿ ಎಕ್ಸ್ ಬರ್ತಾ ಇದೆ. ಇಲ್ಲಿ ಎಕ್ಸ್ ಬದಲು ಏನೇನೋ ಇದೆ, ಆ ಏನೇನೋ ಮಾಡಲ್ಲ ಹಾಕ್ರಿ. ಏನಿದು? ಎಫ್ ಆಫ್ ಎಕ್ಸ್. ಎಸ್, ವಿ ಆರ್ ಕ್ಲಾರಿಫೈಯಿಂಗ್. ಎಸ್, ಎಫ್ ಆಫ್ ಎಕ್ಸ್ ಇಸ್ ಎ ಕಾಂಪೋಸಿಟ್ ಫಂಕ್ಷನ್ ಆಫ್ ಟು ಕಂಟಿನ್ಯೂಸ್. ದೇರ್ ಫೋರ್ ಎಫ್ ಈಸ್ ಕಾಂಪೋಸಿಟ್, ಫುಲ್ ಸ್ಪೆಲ್ಲಿಂಗ್ ಬರೀರಿ, ಫಂಕ್ಷನ್ಸ್ ಆಫ್ ಟು ಕಂಟಿನ್ಯೂಸ್ ಫಂಕ್ಷನ್ಸ್. S is continuous, F is continuous, ಎಲ್ಲ ಶಾರ್ಟ್ ಫಾರ್ಮ್ಸ್ ಬರೀತಾನೆ ಅಟ್ ಆಲ್ ರಿಯಲ್ ನಂಬರ್ಸ್. ಕ್ಲಾಸ್ ರೂಮಲ್ಲಿ ಆಗಿದ್ರೆ ಬೋರ್ಡ್ ದೊಡ್ಡದಾಗಿತ್ತು, ಶಾರ್ಟ್ ಫಾರ್ಮ್ಸ್ ಬರೀ ಅವಶ್ಯಕತೆ ಏನಿಲ್ಲ. ಈಗ ನೀವು ಖಂಡಿತವಾಗ್ಲೂ ಪಾಠ ಕೇಳ್ತಾರೆ, ಆ ಶಾರ್ಟ್ ಫಾರ್ಮ್ ಏನು ಅಲ್ಲೇ ಓದ್ತಾ ಇದ್ರೆ ಅದರಿಂದ ನಿಮಗೆ ಕ್ಲಾರಿಫಿಕೇಶನ್ ಸಿಗುತ್ತೆ. ಸೊ ಫಂಕ್ಷನ್ ಒಳಗೆ ಫಂಕ್ಷನ್ ಸೇರ್ಕೊಂಡಿದೆ ಅಂತ ಗೊತ್ತಾದ್ರೆ ನಿಮ್ಗೆ ಈ ರೀತಿ ತಗೋಬೇಕು ಪ್ರಾಬ್ಲಮ್ ಅಂತ ಈಸಿಯಾಗಿ ಅನಲೈಸ್ ಮಾಡ್ಬಿಡ್ತೀರಾ ನೀವು. S31 4 ಮಾರ್ಕ್ಸ್ ಕೊಡೋಕ್ಕೆ ಸಾಧ್ಯವಿಲ್ಲ, ತುಂಬ ಸಿಂಪಲ್ ಆಗಿ ಮಾಡಾಕ್ತೀನಿ. ಇದು ಪ್ರಾಪರ್ಟಿ ಮೇಲೆ ಮಾಡಾಕ್ತೀನಿ. ಕಂಪೋಸಿಷನ್ ಪ್ರಾಪರ್ಟಿ ಅಲ್ಲ, ಸ್ಟಾರ್ಟಿಂಗಲ್ಲಿ ಮಾಡಿದೆ ನೋಡಿ, ಹಾಗೆ ಮಾಡಾಕ್ತೀನಿ. ನೋಡಿ, ಮಾಡ್ ಎಕ್ಸ್ ಈಸ್ ಕಂಟಿನ್ಯೂಸ್ ಅಟ್ ಆಲ್ ರಿಯಲ್ ನಂಬರ್ಸ್, ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರನೆ. ಹೌದಾ? ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ 1 ಈಸ್ ಎ ಕಾಂಪೋಸಿಟ್ ಫಂಕ್ಷನ್ ಆಫ್ ಕಾಂಪೋಸಿಟ್ ಫಂಕ್ಷನ್. ಯಾಕೆ ಸರ್ ಕಾಂಪೋಸಿಟ್ ಯೂಸ್ ಮಾಡಿದ್ರು? ನೋಡಿ, ಮೇನ್ ಫಂಕ್ಷನ್ ಮಾಡಾದ್ರೆ ಒಳಗಡೆ ಎಕ್ಸ್ ಪ್ಲಸ್ 1 ಇದೆ, ಅದಕ್ಕೆ ಕಾಂಪೋಸಿಟ್ ಫಂಕ್ಷನ್ ಆಫ್ ಇವಾಗ ಮಾಡ್ದಂಗೆ ಟೂ ಫಂಕ್ಷನ್ಸ್, ಟೂ ಕಂಟಿನ್ಯೂಸ್ ಫಂಕ್ಷನ್ಸ್ ಅಂತ ಬರೀಬೇಕು. ಯಾಕಂದ್ರೆ ಎಕ್ಸ್ ಪ್ಲಸ್ 1 ಕಂಟಿನ್ಯೂಸ್, ಮಾಡ್ ಕಂಟಿನ್ಯೂಸ್. ಕಾಂಪೋಸಿಟ್ ಫಂಕ್ಷನ್ ಆಫ್ ಟೂ ಕಂಟಿನ್ಯೂಸ್ ಫಂಕ್ಷನ್ಸ್ ಯಾವುದು? ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ 1. ಯಾಕೆ ಅಲ್ಲಿ ಕಾಂಪೋಸಿಟ್ ಯೂಸ್ ಮಾಡಿದೆ? ಎಕ್ಸ್ ಪ್ಲಸ್ 1 ಒಳಗಡೆ ಫಂಕ್ಷನ್ ಆದರೆ ಮಾಡ್ ಹೊರಗಡೆ ಫಂಕ್ಷನ್, ಅಲ್ಲಿಗೆ ಮಾಡಲ್ ಎಕ್ಸ್ ಪ್ಲಸ್ 1 ಸೇರ್ಕೊಂಡಿದೆ. ಈಸ್ ಕಂಟಿನ್ಯೂಸ್ ಅಟ್ ಆಲ್ ರಿಯಲ್ ನಂಬರ್ಸ್. ಇಲ್ಲಿ ಮ್ಯಾಪಿಂಗ್ ಬರಲ್ಲ ಸರ್, ಬೇಡ. ಅಲ್ಲಿಗೆ ಎಫ್ ಆಫ್ ಎಕ್ಸ್ ಈಸ್ ದ ಡಿಫರೆನ್ಸ್ ಆಫ್ ಟೂ ಕಂಟಿನ್ಯೂಸ್ ಫಂಕ್ಷನ್ಸ್. ಇವೆರಡು ಕಂಟಿನ್ಯೂಸ್ ಅಂತ ಫಸ್ಟ್ ಪ್ರೂವ್ ಮಾಡಬೇಕು, ಸುಮ್ಮನೆ ಡಿಫರೆನ್ಸ್ ಅಂತ ಬರೀಬಾರ್ದು. ಡಿಫರೆನ್ಸ್ ಆಫ್ ಟೂ ಕಂಟಿನ್ಯೂಸ್ ಫಂಕ್ಷನ್ಸ್ ಈಸ್ again a continuous at all real numbers.
ಇದರ ಮೇಲೆ 1 ಮಾರ್ಕ್ ಕ್ವಶನ್ಸ್ ಕೂಡ ಕೇಳ್ಬೋದು ನಿಮಗೆ. 28, 29, 30, 31 ಏನಂತ ಸರ್, ರೈಟ್ ದ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಅಂತ CET ಕೇಳಬಹುದು. ನೋ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ, ಯಾಕಂದ್ರೆ ಎಲ್ಲನೂ ಕಂಟಿನ್ಯೂಟಿ ಆಗ್ತಾ ಇದೆ. ಇಷ್ಟಕ್ಕೆ 4 ಮಾರ್ಕ್ಸ್ ಏನೋ ಕೊಡೋದು ಡೌಟು, ಅದಕ್ಕೆ ನಾನು 4 ಮಾರ್ಕ್ಸ್ ಬರ್ಬೋದಾ ಇದು ಅಂತ ಸುಮ್ಮನೆ ಟಾಪಿಕ್ ಇದೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಷ್ಟೇ. ಅರ್ಥ ಆಯ್ತಾ? ಎಸ್, ಇನ್ನೂ ಒಂದು ಕೆಲವು ಪ್ರಾಬ್ಲಮ್ಸ್ ಉಳಿದೋಗಿದೆ, ಬಹುಶಃ ಇನ್ನೂ ಒಂದು ಅರ್ಧ ಕ್ಲಾಸ್ ಇಡಿಸ್ಬೋದು. ಬಟ್ ಒಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ ನಾನು, ಹೇಳಿ. 1 to 23, ಆಮೇಲೆ 24, 25, 26, ಆಮೇಲೆ 27 to 31, ಆಮೇಲೆ 32, 33 ಕೊನೆಯವರೆಗೂ ಒಂದು ಪಿಕ್ಚರ್ ಬರ್ಕೊಡಿ ನೀವು. ಇಲ್ಲಿ ಈ ಪ್ರಾಬ್ಲಮ್ಸಲ್ಲಿ ನಾವು ಎಲ್ಲ ಕ್ವಶನ್ ಪೇಪರ್ಗಳಲ್ಲಿ ನಾವು ನೋಡ್ತಾ ಇರೋದು 4 ಮಾರ್ಕ್ಸ್ಗೆ ಇಲ್ಲಿಂದಾನೆ. ಇದರಲ್ಲಿ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡು. ಅಲ್ಲಿಗೆ ನಾನು ಇಂಡೈರೆಕ್ಟಾಗಿ ಏನು ಹೇಳ್ತೀನಿ, ಬಿಲೋ ಆವರೇಜ್ ಅವನು ನಾನು ಪಾಸ್ ಆದರೆ ಸಾಕು ಸರ್, ನನಗೆ 50 ಬಂದರೆ ಸಾಕು ಸರ್, ನಾನು 60 ಬಂದರೆ ಸಾಕು ಸರ್, ಪಾರ್ಟಿಯಲ್ಲಿ ನಾನು ಔಟ್ ಆಫ್ ತಗೋಬೇಕು ಅಂತ ಏನಿಲ್ಲ ಸರ್, 10ಗೆ 10 ನಾನು ಈ 1 to 23 ಆರಾಮ್ಸೆ ಬಿಟ್ಬಿಡ್ಬೋದು. ಬಿಲೋ ಆವರೇಜ್ ಅವನು. ಅಟ್ಲೀಸ್ಟ್ ನಾನು ಫಸ್ಟ್ ಕ್ಲಾಸ್ ತೆಗಿಬೇಕು ಸರ್, ನಾನು 70% ತೆಗಿಬೇಕು ಅನ್ನೋ ಕೂಡ ಎಲ್ಕ ಕೆಲಸ ಮಾಡಬಾರ್ದು. ಆಮೇಲೆ 24th, 25th, 26th ಅವೆಲ್ಲ 4 ಮಾರ್ಕ್ಸ್ ಶೂಟ್ ಆಗೋದು. ಆಮೇಲೆ 27 ಅದರಲ್ಲಿ 1 ಮಾರ್ಕ್ಸ್ ಸೇರ್ಕೊಂಡಿದೆ. 28, 29, 30, 31 ಎಲ್ಲ ಕಾಂಪೋಸಿಟ್ ಫಂಕ್ಷನ್ಸ್. ಅನ್ಇಂಪಾರ್ಟೆಂಟ್ ಅಂತ ಹೇಳಿಲ್ಲ ಇವು 4 ಮಾರ್ಕ್ಸ್ಗೆ. ಬಟ್ ಆನ್ಯುವಲ್ ಎಕ್ಸಾಮ್ಸಲ್ಲಿ ಇದುವರೆಗೂ ಕೊಟ್ಟಿಲ್ಲ. ಇದೆಲ್ಲ ಆನ್ಯುವಲ್ ಎಕ್ಸಾಮಲ್ಲಿ ಕೊಟ್ಟಿರ್ತಕ್ಕಂಥದ್ದು, ಇದೆಲ್ಲ ಆನ್ಯುವಲ್ ಎಕ್ಸಾಮ್. ಇದಕ್ಕೆ 1 ಸ್ಟಾರ್ ಹಾಕ್ತೀನಿ, ಅಂದರೆ ತೀರಾ ನೆಗ್ಲೆಕ್ಟ್ ಮಾಡಬಾರ್ದು ಇವನ್ನ. 1 ಸ್ಟಾರ್ ಅಂದರೆ ಪ್ರಿಪರೇಟರಿಯಲ್ಲಿ ಕೊಟ್ಟಿದ್ದಾರೆ, ಬೇರೆ ಡಿಸ್ಟ್ರಿಕ್ಟ್ ಕ್ವಶನ್ ಪೇಪರ್ಗಳಲ್ಲಿ ಕೊಟ್ಟಿದ್ದಾರೆ. ಆನ್ಯುವಲ್ ಇದರಲ್ಲಿ ಏನು ಪ್ರಿಪರೇಟರಿ ಎಕ್ಸಾಮ್ಸಲ್ಲಿ ಆನ್ಯುವಲ್ ಎಕ್ಸಾಮ್ಗೆ ಇದುವರೆಗೂ ಇಲ್ಲಿ ಪಿಕ್ ಮಾಡಲಿಲ್ಲ. ಇನ್ನು 32 ಇಂದ ಸ್ಟಾರ್ಟ್ ಆಗುತ್ತೆ ನಮಗೆ ಕೆಲವು ಪ್ರಾಬ್ಲಮ್ಸ್ ಲಾಸ್ಟ್ವರೆಗೂ, ಅಂದರೆ 8 ಪ್ರಾಬ್ಲಮ್ಸ್ ಇರ್ಬೋದು. ಅದರಲ್ಲಿ ಕೆಲವೊಂದು 4 ಮಾರ್ಕ್ಸ್, ಅದಕ್ಕೆ 3 ಸ್ಟಾರ್, ಇಲ್ಲಿ 3 ಸ್ಟಾರ್. ಇದು ಪೂರ ಬಿಟ್ಬಿಡ್ತೀರಂತ ನಾನು ಸುಮ್ಮನೆ 1 ಸ್ಟಾರ್ ಹಾಕಿದ್ದೀನಿ. ಇದು ಬಿಡಬಾರ್ದು. ನಿಮ್ಮ ದುರಾದೃಷ್ಟಕ್ಕೆ ಏನು ಈ ವರ್ಷ ಇದರಲ್ಲೇ ಪಿಕ್ ಮಾಡ್ಕೋಬೋದು, ಯಾರು ಹೇಳೋಕ್ಕಾಗುತ್ತೆ ಅಂತಾವು. ಮತ್ತೆ ನಿಮ್ಮ ದುರಾದೃಷ್ಟ ತುಂಬ ಕೆಟ್ಟದಾಗಿದ್ರೆ ಇದರಲ್ಲಿ ಕೂಡ ಪಿಕ್ ಮಾಡ್ಕೋಬೋದು. ಅಲ್ಲಿಗೆ ಅಬೋ ಅವರೇಜ್ ಸ್ಟೂಡೆಂಟು ಯಾರು ಇದು ಬರ್ಕೋಬಾರ್ದು. ಈ ಪಿಕ್ಚರ್ ಅಬೋ ಅವರೇಜ್ ಸ್ಟೂಡೆಂಟ್ ಅವನಿಗೆ ಬೇಕಿಲ್ಲ, ಬಿಲೋ ಅವರೇಜ್ ಸ್ಟೂಡೆಂಟ್ ಅವನಿಗೆ ಮಾತ್ರ. ಇಲ್ಲಿ 3 ಪ್ರಾಬ್ಲಮ್ಸ್, ಇಲ್ಲಿ 8 ಪ್ರಾಬ್ಲಮ್ಸ್, 11 ಪ್ರಾಬ್ಲಮ್ಸ್ ಮಾತ್ರ ನೋಡ್ಕೋಬೇಕು ಔಟ್ ಆಫ್ 40. ಆನ್ಯುವಲ್ ಎಕ್ಸಾಮ್ಗೆ ಬಂದಿರತಕ್ಕಂಥ ಕ್ವಶನ್ಸ್ ಆಧಾರದ ಮೇಲೆ ಮಾತಾಡೋದಾದ್ರೆ ಇವತ್ತು ಈ ಔಟ್ ಆಫ್ 40 ಪ್ರಾಬ್ಲಮ್ಸ್ ನೀವು ಇಲ್ಲಿ 3, ಇಲ್ಲಿ 8, 11 ಪ್ರಾಬ್ಲಮ್ಸ್ ಮಾತ್ರ ಕಲ್ತ್ಕೊಂಡ್ರೆ ಸಾಕು. 4 ಮಾರ್ಕ್ಸ್ ಕಂಪಲ್ಸರಿ ಬಂದಿರುತ್ತೆ. ಅದು ಈ ವರ್ಷ ಇನ್ನು ಸಿಲೆಬಸ್ಗಳೇ ಕ್ಲಾಸಲ್ಲಿ ಮಾಡಿಲ್ಲ ಅಂದ್ಬಿಟ್ಟು ಅನ್ಇಂಪಾರ್ಟೆಂಟ್ ಕೊಡಕ್ಕೆ ಹೋಗೋದೇ ಇಲ್ಲ ಅಂತ ಒಂದು ಬಲವಂತವಾದ ಎವಿಡೆನ್ಸ್ ಇವರಲ್ಲೇ ಕೊಡ್ತಾರೆ ಅನ್ನೋದು ಒಂದು ಕಾನ್ಫಿಡೆನ್ಸ್. ಆಯಿತಾ? ಆ 8 ಪ್ರಾಬ್ಲಮ್ಸ್ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ.